always say this, but once again I want to tell you, God honors your faithfulness. ಇನ್ನೊಂದ್ಸರಿ ಹೇಳ ಬಯಸ್ತೇನೆ, ದೇವರು ನಮ್ಮ ನಂಬಿಕೆಯನ್ನು ಘನಪಡಿಸ್ತಾನೆ. It's raining so heavy out there, ಹೆಚ್ಚು ಮಳೆ ಬರ್ತಾ ಉಂಟು, but you're so faithful to attend the Bible study and learn from the Lord. ನಂಬಿಗಸ್ತರಾಗಿ ಸಭೆಗೆ ಬಂದು ಬೈಬಲ್ ಸ್ಟಡಿಯಲ್ಲಿ ಭಾಗವಹಿಸ್ತಿದ್ದಾರೆ. Why don't you turn to neighbor and just greet them, tell them Jesus loves you, God bless you. ನಿಮ್ಮ ನೆರೆಯವರಿಗೆ ನೀವು ಹೇಳ್ರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ದೇವರು ಆಶೀರ್ವದಿಸ್ತಾರೆ. Amen. Praise the Lord. Praise the Lord. Okay, today we'll continue our last week's subject. ಕಳೆದ ವಾರದ ನಮ್ಮ ಸಬ್ಜೆಕ್ಟ್ ಅನ್ನು ನಾವು ಈ ದಿನ ನೋಡಿಕೊಳ್ಳುವ. What were we discussing last week? ಏನೆಲ್ಲ ನಾವು ಚರ್ಚೆ ಮಾಡಿದೆವು ಕಳೆದ ವಾರದಲ್ಲಿ? ಶುದ್ಧೀಕರಣ ಬಗ್ಗೆ. Okay, right. So first we learnt about gospel, about salvation and about what is our position in Christ, right? ಮೊದಲನಾಗಿ ನಮ್ಮ ಸುವಾರ್ಥೀಕರಣ ಮತ್ತೆ ರಕ್ಷಣೆ ಮತ್ತೆ ಕ್ರಿಸ್ತನಲ್ಲಿ ನಮ್ಮ ಜೀವನದ ಬಗ್ಗೆ ನಾವು ತಿಳಿದುಕೊಂಡೆವು. We learnt what is true gospel and false gospel. ಯಾವುದು ಸರಿಯಾದ ಸುವಾರ್ತೆ, ಯಾವುದು ತಪ್ಪಾದ ಸುವಾರ್ತೆ ಅಂತ ತಿಳ್ಕೊಂಡೆವು. We also learnt what we are in Christ. ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂದು ತಿಳ್ಕೊಂಡೆವು. So now we have come to the second stage of a believer's life, right? ವಿಶ್ವಾಸಿಯ ಜೀವಿತದ ಎರಡನೇ ಹಂತದ ಭಾಗಕ್ಕೆ ನಾವು ಬಂದಿದ್ದೇವೆ. That is sanctification. ಅದು ನಮ್ಮನ್ನು ಪವಿತ್ರಗೊಳಿಸುವಂತದ್ದು. Okay, the Bible says, ವಾಕ್ಯ ಹೇಳ್ತದೆ in Romans chapter 12 verse 2, ಇನ್ನೊಂದು ಸತಿ ಓದೋಣ. ರೋಮ 12ನೇ ಅಧ್ಯಾಯ 2ನೇ ವಚನ. Okay, I will read in English. It says that do not be conformed to the patterns of this world, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ, but be transformed by renewing of your mind. ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಂಡು ಪರಲೋಕ ಭಾವದೀನರಾಗಿರ್ರಿ. Then you will know God's will. ಆವಾಗ ದೇವರ ಚಿತ್ತವೇನೆಂದು ತಿಳಿದುಕೊಳ್ಳುವಿರಿ. What kind of will he has for us? ಆತನ ಚಿತ್ತ ನಮ್ಮ ಬಗ್ಗೆ ಏನಾಗಿದೆ? Good, ಒಳ್ಳೆಯದು, perfect, ಸರಿಯಾದದ್ದು, and it is acceptable will of God. ಅದು ದೇವರಿಂದ ಅಂಗೀಕರಿಸಲ್ಪಡುವಂತದ್ದಾಗಿದೆ. Praise the Lord. Praise the Lord. So here Paul talks about a renewal of mind. ಇಲ್ಲಿ ನಮ್ಮ ಮನಸ್ಸಿನ ಶುದ್ಧೀಕರಣ ಬಗ್ಗೆ ಆತನು ಹೇಳಿಕೊಡ್ತಿದ್ದಾನೆ. And last week we learned that entire Bible talks about this. ಇದರ ಬಗ್ಗೆ ಕಳೆದ ವಾರ ನೋಡಿ, ಇಡೀ ಸತ್ಯವೇದ ಇದರ ಕುರಿತಾಗಿ ಮಾತನಾಡುವಂತದ್ದು. Every letter written by every apostle is about mind renewal. ಅಪೊಸ್ತಲರು ಬರೆದ ಎಲ್ಲ ಪತ್ರಿಕೆಗಳಲ್ಲಿ ನಮ್ಮ ಮನ ಶುದ್ಧೀಕರಣದ ಬಗ್ಗೆ ಬರೆಯಲ್ಪಟ್ಟಿದೆ. Why they focus so much on mind renewal? ನಮ್ಮ ಮನಸ್ಸನ್ನು ನೂತನಪಡಿಸಿಕೊಳ್ಳುವುದರ ಬಗ್ಗೆ ಯಾಕೆ ಅಷ್ಟು ಬರೆದಿದ್ದಾರೆ? ಯಾಕೆ ಬರೆದಿದ್ದಾರೆ? Why? ಯಾಕೆ? Sorry? Our life, 80% of our life we live in our thinking. ಕಾರಣ ನಮ್ಮ 80% ನಮ್ಮ ಜೀವಿತ ನಮ್ಮ ಯೋಚನೆಗೆ ಒಳಗೊಂಡಿರುತ್ತದೆ. And what we see outside is only 20%. ಹೊರಗಡೆ ನೋಡುವಂತದ್ದು ಕೇವಲ 20% ಮಾತ್ರ. So our thoughts are very important. ಆದ್ದರಿಂದ ನಮ್ಮ ಯೋಚನೆಗಳು ಬಹಳ ಮುಖ್ಯವಾದದ್ದು. Okay, another reason why they wrote. ಮತ್ತೆ ಯಾಕೆ ಬರೆದ್ರು? ಎರಡನೇ ಕಾರಣ, it is because the way our thoughts are, that is how we are going to live. ಕಾರಣ ನಾವು ಹೇಗೆ ಯೋಚಿಸ್ತೇವೋ ಆ ಯೋಚನೆಗೆ ತಕ್ಕ ನಾವು ಜೀವಿಸುವರಾಗಿದ್ದೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Praise the Lord. Praise the Lord. The way we think is the way we live. ನಾವು ಹೇಗೆ ಯೋಚಿಸ್ತೇವೋ ಹಾಗೆ ನಾವು ಜೀವಿಸ್ತಾ ಇರ್ತೇವೆ. So before we physically do something, it starts in our mind. ನಾವು ಶಾರೀರಿಕವಾಗಿ ಏನಾದರೂ ಮಾಡುವುದರ ಮೊದಲು ಅದು ನಮ್ಮ ಯೋಚನೆಯಲ್ಲಿ ಬಂದಿರ್ತದೆ. Right? All clear? Yes. ಸರಿನಾ? So last week we also saw 2 practical steps, right? ಅದಕ್ಕೆ 2 ವಿಷಯವಾಗಿ ನಾವು ಕಳೆದ ವಾರ ನೋಡಿಕೊಂಡೆವು. Anybody practiced? ಅದನ್ನು ಯಾರು ಅಭ್ಯಾಸ ಮಾಡಿದ್ದೀರಾ? I asked you 6 questions. 6 ಪ್ರಶ್ನೆಗಳನ್ನು ಕೇಳಿದ್ದೆ. You ranked yourself, your position. ನಮ್ಮ ಪೊಸಿಷನ್ ಅನ್ನು ನಾವು ತಿಳ್ಕೊಂಡಿದ್ದೆವು. Okay, do you remember? ಜ್ಞಾಪಕ ಉಂಟಾ? All right. So I'm going to go a little more deeper into that. We can relearn again. ಮತ್ತೊಂದು ಸರ್ತಿ ನಾವು ಕಳೆದ ವಾರದ ವಿಷಯಗಳನ್ನು ನೋಡಿಕೊಳ್ಳುವ. Okay, last week we saw 2 practical steps. 2 ಪ್ರಾಕ್ಟಿಕಲ್ ಆಗಿ ನಾವು ಹೆಜ್ಜೆ ನೋಡಿಕೊಂಡೆವು. That is, one is to identify what is putting you down, or what is that lie that you believed. ನಾವು ಯಾವ ಸುಳ್ಳನ್ನು ನಾವು ನಂಬುತ್ತಿದ್ದೇವೋ. And what does the Bible talk about that, the second step. ಅದರ ಬಗ್ಗೆ ಸತ್ಯವೇದವು ಏನು ಹೇಳ್ತದೆ ಎಂಬುದಾಗಿ ಎರಡನೇ. Okay, that is to replace the lies with the truth. ನಮ್ಮ ಅಸತ್ಯಕ್ಕೆ ಸತ್ಯವನ್ನು ಸೇರಿಸುವಂತದ್ದು. Praise the Lord. So that means that removing the lies and adding the truth. ಅದರ ಅರ್ಥ ಸುಳ್ಳನ್ನು ತೆಗೆದುಹಾಕಿ ಸತ್ಯವನ್ನು ಅದಕ್ಕೆ ಸೇರಿಸುವಂತದ್ದು. Like we read in the word that Paul says that in our mind there are strongholds, right? ಪೌಲನು ಬರೀತಾನೆ, ನಮ್ಮ ಮನಸ್ಸಿನಲ್ಲಿ ಕೋಟೆ ಕೊತ್ತಲುಗಳು ತುಂಬಿಕೊಂಡಿದ್ದಾವೆ. Okay, what are these strongholds? ಈ ಕೋಟೆ ಕೊತ್ತಲುಗಳ ಯೋಚನೆಗಳು ಯಾವುವು? Strongholds are the fortress, right? Fortress. The military fortress. ಒಂದು ಬಲವಾದ ಒಂದು ಶೇಖರಣೆ ತುಂಬಿರುವಂತ ಕೋಟೆಗಳು. Okay, so these are compared, the thoughts in our mind are compared to strongholds of the fortress. ನಮ್ಮ ಯೋಚನೆಗಳನ್ನು ಒಂದು ದೊಡ್ಡ ಬಲವಾದ ಕೋಟೆ ಒಳಗೆ ಶೇಖರಿಸಿಕೊಂಡ ಸಂಗತಿಗೆ ಹೋಲಿಕೆ ಆಗಿದೆ. So that means that no enemy can enter into that fortress, right? ಅದರ ಅರ್ಥ ಆ ಕೋಟೆ ಒಳಗೆ ಯಾವ ಶತ್ರುಗಳು ಒಳಗೆ ಬರಲು ಸಾಧ್ಯವಿಲ್ಲ. Praise the Lord. See what does Psalms 91:1 and 2 say? ಕೀರ್ತನೆಗಳು 91:1-2 ಏನು ಹೇಳ್ತದೆ? ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. Praise the Lord. Praise the Lord. Okay, so here in English it is written that he is our
strong fortress. ಅವನು ಆ ಒಂದು ಬಲವಾದ ಕೋಟೆ ಒಳಗಿದ್ದಾನೆ ಎಂಬುದಾಗಿ, ಆಶ್ರಯ ಎಂಬುದಾಗಿ ಹೇಳಿದಾರಲ್ಲ. ಸೊ ಇಟ್ ಸ್ಟ್ರಾಂಗ್ ಫೋರ್ಟ್ರೆಸ್ ಮೀನ್ಸ್ ವಾಟ್? ನಥಿಂಗ್ ಕ್ಯಾನ್ ಕಮ್ ಇನ್ಸೈಡ್. ಯು ಆರ್ ಪ್ರೊಟೆಕ್ಟೆಡ್ ಬೈ ದ ಲಾರ್ಡ್. ಬಲವಾದ ಕೋಟೆ ಅಂದ್ರೆ ಅದರೊಳಗೆ ಬೇರೆ ಯಾವುದು ನುಗ್ಗಲು ಸಾಧ್ಯವಿಲ್ಲ, ನಾವು ದೇವರಿಂದ ಭದ್ರಪಡಿಸಲ್ಪಟ್ಟಿರ್ತೇವೆ. So but Paul is comparing our thoughts to such kind of a fortress. ಇಲ್ಲಿ ಪೌಲನು ನಮ್ಮ ಆಲೋಚನೆಗಳನ್ನು ಆ ಬಲವಾದ ಕೋಟೆಗೆ ಹೋಲಿಸ್ತಾ ಇದ್ದಾನೆ. Nothing can come inside or enter inside to the fortress. ಆ ಕೋಟೆ ಒಳಗೆ ಯಾವುದು ಕೂಡ ಒಳ ನುಗ್ಗಲು ಸಾಧ್ಯವಿಲ್ಲ. But then the problem is that if your fortress is because of the truth, that is wonderful. ತುಂಬಿರುವಂತ ಕೋಟೆ ಅದು ಸತ್ಯದಲ್ಲಿ ತುಂಬಿರುವುದಾದ್ರೆ ಅದು ಅದ್ಭುತವಾದದ್ದು. But if it is a fortress of lies, that is extremely harmful for life. ಆ ಸುಳ್ಳಿನಿಂದ ತುಂಬಿರುವಂತ ಕೋಟೆ ಆಗಿದ್ರೆ ಅದು ನಮಗೆ ಅದು ಹಾನಿ ಮಾಡುವಂತದ್ದಾಗಿದೆ. Praise the Lord. Praise the Lord. Once again I'll go from beginning. ಮತ್ತೊಂದು ಸರ್ತಿ ನಾನು ಪ್ರಾರಂಭಕ್ಕೆ ಹೋಗ್ತೇನೆ. Paul says we should renew our mind, right? ಪೌಲನು ಬರಿತಾನೆ ನಮ್ಮ ಮನಸ್ಸನ್ನು ನೂತನಪಡಿಸಿಕೊಳ್ಳಬೇಕು. Okay, Romans 12:2. ರೋಮ 12ನೇ ಅಧ್ಯಾಯ 2ನೇ ವಚನ. Okay, here one command is there. Command. ಇಲ್ಲಿ ಒಂದು ಆಜ್ಞೆ ಬರೆಯಲ್ಪಟ್ಟಿದೆ. What is that command there? ಆಜ್ಞೆ ಏನು? What is that command there? Can we read Romans 12:2 again? 12ನೇ ಅಧ್ಯಾಯ 2ನೇ ವಚನ ಮತ್ತು ನೋಡಿಕೊಳ್ಳುವ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಅಲ್ಲಿ ಒಂದು ಆಜ್ಞೆ ಇದೆ, ಒಂದು ಕಮಾಂಡ್ ಇದೆ. ಏನದು? ಇಹಲೋಕದ ನಡವಳಿಕೆ. Praise the Lord. Do not follow the patterns of the world. That is the command. ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು, ಇದೊಂದು ಆಜ್ಞೆ ಆಗಿದೆ. Okay, there is one command there. Okay, that is not to think like the world thinks. ಲೋಕವು ಯೋಚಿಸುವ ರೀತಿಯಲ್ಲಿ ನಾವು ಯೋಚಿಸಬಾರದು ಎಂಬುದಾಗಿ ನಮಗೆ ಆಜ್ಞೆ ಕೊಡಲ್ಪಟ್ಟಿದೆ. Or not to talk like the world talks. ಲೋಕ ಮಾತನಾಡುವ ರೀತಿಯಲ್ಲಿ ನಾವು ಮಾತನಾಡಬಾರದು ಎಂದು ಬರೆಯಲ್ಪಟ್ಟಿದೆ. Not to react like the world reacts. ಲೋಕವು ಹೇಗೆ ಪ್ರತಿಕ್ರಿಯಿಸುತ್ತದೋ ಆ ರೀತಿಯಾಗಿ ನಾವು ಪ್ರತಿಕ್ರಿಯಿಸಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. But there is also one process he talks about. Process. What is the process? Process ಅಂದ್ರೆ ಏನು? Process ಕನ್ನಡದಲ್ಲಿ ಏನು ಹೇಳ್ತಾರೆ? ಒಂದು ಮಾರ್ಗ ಅಥವಾ ಫರ್ದರ್ ಏನ್ ಮಾಡಬೇಕೆಂಬುದಾಗಿ ಆರ್ ಸ್ಟೆಪ್ಸ್. ಅದರ ಬದಲು ಏನ್ ಮಾಡಬೇಕೆಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. Okay, what is the process there? He talks about one process. What is that? ಇಲ್ಲಿ ಅದರ ಬದಲು ಏನು ಮಾಡಬೇಕೆಂದು ಬರೆಯಲ್ಪಟ್ಟಿದೆ. He talks about ನೂತನ ಮನಸ್ಸನ್ನು ಹೊಂದಿಕೊಳ್ಳು. Okay. Renewal of mind. Renew yourself. ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಯನ್ನು ನೂತನಪಡಿಸಿಕೊಳ್ಳುವಂತದ್ದು. Okay, what happens? What is the result? ಇದರ ಫಲಿತಾಂಶವೇನು? ಫಲಿತಾಂಶ ಏನು? ಅಲ್ಲೇ ಇದೆ. ಏನಿದೆ? ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದ್ಸತಿ ಸ್ಟಾರ್ಟಿಂಗ್ ವರ್ಡ್ಸ್ ಓದ್ತೀರಾ? ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, yes, that means do not follow the patterns of the world. That's a command. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಓಕೆ, ಪರಲೋಕದ ಭಾವದವರಾಗಿರಿ. ಓಕೆ, ಭಾವದವರಾಗಿರಿ. ಓಕೆ, ಪ್ರೈಸ್ ದಿ ಲಾರ್ಡ್. ದಟ್ ಇಸ್ ದ ರಿಸಲ್ಟ್. ಓಕೆ, ಸೊ ಟು ಬಿ ಟ್ರಾನ್ಸ್ಫಾರ್ಮ್ಡ್, ಕನ್ನಡದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಏನ್ ಹೇಳ್ತಾರೆ? ಮಾರ್ಪಾಟು ಹೊಂದುವಂತದ್ದು, ರೈಟ್? ಸೊ ಟು ಬಿ ಟ್ರಾನ್ಸ್ಫಾರ್ಮ್ಡ್ ಇಸ್ ದ ರಿಸಲ್ಟ್. ನಾವು ಫಲಿತಾಂಶವಾಗಿ ನಾವು ಮಾರ್ಪಡುವಂತದ್ದು. ಓಕೆ, ಸೊ ದೇರ್ ಇಸ್ ಒನ್ ಕಮಾಂಡ್. ಅಲ್ಲಿ ಒಂದು ಆಜ್ಞೆ ಇದೆ. ಕಮಾಂಡ್ ಇಸ್ ನೋ. ಸೇ ನೋ ಟು ದ ವರ್ಲ್ಡ್. ಆ ಆಜ್ಞೆ ಏನು ಹೇಳಿದ್ರೆ ಲೋಕಕ್ಕೆ ಇಲ್ಲ ಎಂಬುದಾಗಿ ಹೇಳುವಂತದ್ದು. ಬಿಕಾಸ್ ಯು ಶುಡ್ ಬಿ ವಾಟ್? ಟ್ರಾನ್ಸ್ಫಾರ್ಮ್ಡ್ ಆರ್ ಥಿಂಕ್ ಲೈಕ್ ಪರಲೋಕದ ಭಾವದಿಂದ ನಾವು ತುಂಬಲ್ಪಡ್ಬೇಕು, ರೈಟ್? ದಟ್ ಇಸ್ ದ ರಿಸಲ್ಟ್. ಓಕೆ, ಅಲ್ಲಿ ಫಲಿತಾಂಶ ಏನೆಂಬುದಾಗಿ ನೋಡುವಾಗ ನಮ್ಮ ಆಲೋಚನೆಗಳು ಪರಲೋಕದ ಭಾವಾಧೀನದ ಆಲೋಚನೆಗೆ ಮಾರ್ಪಡುವಂತ. ಓಕೆ, ಬಟ್ ಫಾರ್ ಯು ಟು ಲೀವ್ ದ ವರ್ಲ್ಡ್ ಅಂಡ್ ಟು ಕಮ್ ಟು ಟ್ರಾನ್ಸ್ಫಾರ್ಮೇಶನ್, ವಾಟ್ ಶುಡ್ ಹ್ಯಾಪನ್? ನಾವು ಲೋಕವನ್ನು ಬಿಟ್ಟು ನಾವು ಮಾರ್ಪಡಬೇಕಾದ್ರೆ ಅಲ್ಲಿ ಆಗಬೇಕಾದ ಪ್ರಕ್ರಿಯೆ ಏನು? ದಟ್ ಇಸ್ ದ ರೆನ್ಯೂವಲ್ ಆಫ್ ಮೈಂಡ್. ನೂತನವಾಗಬೇಕಾದ ನಮ್ಮ ಮನಸ್ಸು. ಪ್ರೈಸ್ ದಿ ಲಾರ್ಡ್. ರೆನ್ಯೂವಲ್ ಆಫ್ ಅವರ್ ಮೈಂಡ್ ಇಸ್ ಎ ಪ್ರಾಸೆಸ್. ನೂತನವಾಗಬೇಕಾದ ಮನಸ್ಸು ಅದೊಂದು ಅಲ್ಲಿ ನಡೆಯಬೇಕಾದ ಪ್ರಕ್ರಿಯೆ. ಓಕೆ, ಥಿಂಕ್ ಅಬೌಟ್ ದಿಸ್. ಇದರ ಬಗ್ಗೆ ಯೋಚಿಸುವ. ದೇರ್ ಇಸ್ ಅ ಕಾರ್ ಮೆಕ್ಯಾನಿಕ್. ಒಬ್ಬರು ಕಾರ್ ಮೆಕ್ಯಾನಿಕ್ ಇದ್ದಾರೆ. ಇಟ್ ಹ್ಯಾಪನ್ ಟು ಮೀ. ಅದು ನನಗೆ ಸಂಭವಿಸಿರುವ. when I got a call from Mangalore University to come and join the PhD immediately. ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ನನಗೆ ಕಾಲ್ ಬಂತು, ನೀವು ಈ ಶೀಘ್ರದಲ್ಲಿ ಬಂದು ಇಲ್ಲಿ ಸೇರಿಕೊಳ್ಬೇಕೆಂದು. So me and my wife we took one Maruti 800. ನಾವು ಕುಟುಂಬವಾಗಿ ನಾವು ಒಂದು 800 ಕಾರನ್ನು ಬಾಡಿಗೆ ಖರೀದಿಸಿದ್ವಿ. So by God's grace we used Maruti 800 to go to all the villages for the ministry. 7 people used to sit inside. ಆ ಮಾರುತಿ 800 ಕಾರಲ್ಲಿ 7 ರಿಂದ 8 ಜನ ನಾವು ಕುಳಿತುಕೊಂಡು ಸೇವೆಗೆ ಅದನ್ನು ಉಪಯೋಗಿಸುತ್ತಿದ್ದೆವು. Okay, so we took that car and we started to Mangalore University. ಆ ಕಾರಿನಲ್ಲಿ ನಾವು ಮಂಗಳೂರು ಯೂನಿವರ್ಸಿಟಿಗೆ ಹೋದೆವು. By the time we reached Mysore to Kushalnagar, ನಾವು ಮೈಸೂರಿಂದ ನಗರಕ್ಕೆ ಹೋಗುವಾಗ smoke started to come. ಅಲ್ಲಿ ಹೋಗಿ ಬರಲು ಪ್ರಾರಂಭಿಸಿತು. And the car broke down. It did not turn on again. ಅಲ್ಲಿ ಕಾರು ಕೆಟ್ಟು ನಿಂತಿತು, ತಿರುಗಿ ಚಾಲಾಗಲಿಲ್ಲ. By God's grace, exactly in front of car mechanic shop I stopped. ದೇವರ ಸಹಾಯದಿಂದ, ಕೃಪೆಯಿಂದ ಆ ಕಾರ್ ಮೆಕ್ಯಾನಿಕ್ ಇರುವ ಸ್ಥಳದಲ್ಲಿ ಕೆಟ್ಟು ನಿಂತಿತು. Okay, then he opened the dicky and he checked everything and he said,
ಡೈನಮೋ ಶಾರ್ಟ್ ಆಗಿದೆ. ಐ ಡಿ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಮೀನ್ಸ್. ಡೈನಮೋ ಗಾಟ್ ಶಾರ್ಟ್. ಅವರು ಬೋನೆಟ್ ಓಪನ್ ಮಾಡಿ ಹೇಳಿದ್ರು ಡೈನೋಮೋ ಎಂಬ ಇದು ವಸ್ತು ಶಾರ್ಟ್ ಆಗಿದೆ. ಓಕೆ, ಸೊ ಈ ಇಸ್ ಟೆಲ್ಲಿಂಗ್ ದಟ್ ಇಟ್ ಇಸ್ AC to DC ಕನ್ವರ್ಟರ್. DC ಇಂದ AC ಗೆ ಕನ್ವರ್ಟ್ ಮಾಡುವಂತ ಒಂದು ಮೆಷಿನ್. So he said that whoever repaired this, they connected the wires. One wire should be here, they connected it on the other side. ಎಲ್ಲಿ ಕ್ರಮವಾಗಿ ವೈರ್ ಅನ್ನು ಅಲ್ಲಿ ಜೋಡಿಸಬೇಕಿತ್ತು ಅದನ್ನು ಅದಲು ಬದಲು ಮಾಡಿ ಜೋಡಿಸಿದ್ರು. Okay, because of that the entire system got short. ಆ ಕಾರಣದಿಂದ ಎಲ್ಲ ಆ ಮೋಟರ್ಗಳು ಹಾಳಾಯಿತು. Okay, that time I understood one thing. ಅಲ್ಲಿ ನಾನು ಒಂದು ಸಂಗತಿ ತಿಳ್ಕೊಂಡೆ. It is not only important that you have a car and put petrol and clean it every day. ಕಾರ್ ಇದ್ದು ಅದಕ್ಕೆ ಪೆಟ್ರೋಲ್ ಒಯ್ದು ದಿನ ಅದನ್ನು ಶುಚೀಕರಿಸುವಂತದ್ದು ಮಾತ್ರವಲ್ಲ. You should understand what is inside. ಅದರ ಒಳಗೆ ಏನಿದೆ ಎಂಬುದು ಕೂಡ ತಿಳ್ಕೊಳ್ಳೋದು ಅವಶ್ಯವಾದದ್ದು. Understand how it works. ಅದು ಹೇಗೆ ಕೆಲಸ ಮಾಡ್ತದೆ ಎಂಬುದು ತಿಳ್ಕೊಳ್ಬೇಕಾಗಿದೆ. In the same way, ಅದೇ ರೀತಿಯಲ್ಲಿ it is not important that you took bath, you put lot of spray and you put nice dress and put specs and came here. ನಾವಿಲ್ಲಿ ಅಂದ ಚಂದವಾಗಿ ಉಡುಗೊರೆ ತೊಡುಗೆ ಒಟ್ಟುಕೊಂಡು ಸ್ಪ್ರೇ ಹಾಕಿಕೊಂಡು ಬರುವಂತದ್ದಲ್ಲ. But what is happening inside is more important than what is outside. ಒಳಗೆ ನಡೆಯುವಂತ ಸಂಗತಿ ಅದು ಹೊರಗೆ ನಡೆಯುವ ಸಂಗತಿಗಿಂತ ಅದು ಅಮೂಲ್ಯವಾದದ್ದು. Praise the Lord. Praise the Lord. Since some are new here, I want to tell you about what we discussed last week. ಕಳೆದ ಇಲ್ಲಿ ಹೊಸಬರು ಇರುವುದರಿಂದ ಕಳೆದ ವಾರ ಏನು ಚರ್ಚಿಸಿದೆ ಎಂಬುದನ್ನು ನೋಡಿಕೊಳ್ಳುವ. Okay, there is something called neural pathways as the science says. ನ್ಯೂರಲ್ ಪಾತ್ವೇ ಮಾರ್ಗ ಎಂಬುದಾಗಿ ವಿಜ್ಞಾನ ಹೇಳುತ್ತದೆ. Okay, neural pathways are like if a signal should pass from the brain to the body. ನ್ಯೂರಲ್ ಪಾತ್ವೇ ಎಂಬುದಾಗಿ ಹೇಳುವಾಗ ನಮ್ಮ ಮೆದುಳಿನಿಂದ ನಮ್ಮ ದೇಹಕ್ಕೆ ಏನಾದ್ರೂ ಒಂದು ಸಂದೇಶ ಹೋಗ್ಬೇಕಾದ್ರೆ okay, it passes through the neurons or nerve cells. ನಮ್ಮ ನರನಾಡಿಗಳಿಂದ ಅದು ಹೋಗುವಂತದ್ದಾಗಿದೆ. Okay, they are let's think about them like a wire. ಅದನ್ನು ವೈರ್ ಎಂಬುದಾಗಿ ನಾವು ಈಗ ಉದಾಹರಣೆ ಕೊಡುವ. Okay, because it is sent through electrical impulses. ಅದು ಒಂದು ವಿದ್ಯುತ್ ರೂಪದಲ್ಲಿ ಅದು ಚಲಿಸುವಂತದ್ದಾಗಿದೆ. See, for example, if you touch a hot thing, suddenly you remove your hand, right? ನಾವು ಬಿಸಿಯಾದ ವಸ್ತುವನ್ನು ಮುಟ್ಟುವಾಗ ನಮ್ಮ ಕೈಯನ್ನು ಹಿಂದಕ್ಕೆ ಜರಿತೇವೆ. Because signal went from your finger or your skin to your brain so fast through electrical signals. ನಮ್ಮ ಬೆರಳಿನಿಂದ ನಮ್ಮ ಯೋಚನೆಗೆ ಆ ಒಂದು ಸಂಪರ್ಕದ ಮೂಲಕ ಅದರ ಸ್ಪರ್ಶ ಏನಾಯ್ತು ಎಂಬುದಾಗಿ ಅದು ನಮಗೆ ತಿಳಿದು ಬರ್ತದೆ. So when that signal passes, your brain starts to form neural pathways. ಆ ಒಂದು ಸಿಗ್ನಲ್ ನಮ್ಮ ಮೆದುಳಿಗೆ ಬಂದಾಗ ನ್ಯೂರಲ್ ಪಾತ್ವೇ ಎಂಬ ಸಿಗ್ನಲ್ ಪ್ರಾರಂಭವಾಗ್ತದೆ. ಅಂದ್ರೆ it forms one sort of a pattern in your brain which understands the heat or heat is dangerous. ಅದು ಏನ್ ಮಾಡ್ತದೆ ಹೇಳಿದ್ರೆ ನಮಗೆ ಸ್ಪರ್ಶದಲ್ಲಿ ಉಂಟಾದ ಆ ಬಿಸಿಯನ್ನು ಅದನ್ನು ತಿಳ್ಕೊಂಡು ಒಂದು ಮಾರ್ಗವನ್ನು ಅದು ಮಾಡ್ತಾ ಹೋಗ್ತದೆ. Okay, see, for example, ಉದಾಹರಣೆಗೆ if your child is crying again and again, ನಮ್ಮ ಮಕ್ಕಳು ಪದೇ ಪದೇ ಅಳ್ತಿರುವುದಾದ್ರೆ, see, my son last year he learned something. ಕಳೆದ ವರ್ಷ ಮಗ ಒಂದು ಸಂಗತಿ ಕಲ್ತ್ಕೊಂಡ. He learned that whenever he cries, we'll give him something to eat. ಅವನು ಏನ್ ಕಲ್ತ್ಕೊಂಡೆ ಅಂದ್ರೆ ನಾನು ಏನಾದ್ರು ಅತ್ರೆ ನಂಗೆ ಏನಾದ್ರು ತಿನ್ಲಿಕ್ಕೆ ಕೊಡ್ತಾರೆ. So every time we don't give, he start to cry. I want that. ಅವನಿಗೆ ತಿನ್ಲಿಕ್ಕೆ ಕೊಡದಿರುವಾಗ ಅವನು ಹಠ ಮಾಡ್ಲಿಕ್ಕೆ ಪ್ರಾರಂಭಿಸಿದ. We can't see the son crying, so we give something. ಅದರಿಂದ ನಮ್ಗೆ ಅಳು ನೋಡ್ಲಿಕ್ಕೆ ಸಾಧ್ಯವಾದ ಆಗುದಿಲ್ಲ, ಅದಕ್ಕೆ ನಾವು ಏನಾದ್ರು ತಿನ್ಲಿಕ್ಕೆ ಕೊಡ್ತೇವೆ. So his brain says, ಅವನ ಯೋಚನೆ ಹೇಳ್ತದೆ, if you cry, they will give something. ನೀನು ಅತ್ರೆ ನಿನ್ಗೆ ಏನಾದ್ರು ಅವರು ತಿನ್ಲಿಕ್ಕೆ ಕೊಡ್ತಾರೆ. So every time he wants something, ಅವನಿಗೆ ಅದಾದ್ರೆ ಏನಾದ್ರೂ ಯಾವಾಗಾದ್ರೂ ಬೇಕಾದ್ರೆ he started to cry. ಆತನು ಕೂಗಲಿಕ್ಕೆ ಪ್ರಾರಂಭಿಸ್ತಾನೆ. Happened to you anytime? ಈ ರೀತಿಯಾದ ಅನುಭವ ಯಾರಿಗಾದ್ರೂ ಇದೆಯಾ? So every time he wants something, he started to cry and we used to give. That was happening for a long time. ಅವನಿಗೆ ಏನಾದ್ರೂ ಬೇಕಾದ್ರೆ ಅವನು ಅಳ್ಲಿಕ್ಕೆ ತೊಡಗ್ತಾನೆ, ಅವಾಗ ನಾವು ಅವನಿಗೆ ತಿನ್ಲಿಕ್ಕೆ ಕೊಡ್ತೇವೆ. So it took us some time and effort to change his thinking. ಈ ರೀತಿ ಇದನ್ನು ಬದಲಾಯಿಸಲು ಸ್ವಲ್ಪ ಸಮಯ ಹಿಡಿಯಿತು. So now he asks, if he wants something, he'll ask. ಈಗ ಏನಾದ್ರೂ ಬೇಕಾದ್ರೆ ಅವನು ಕೇಳ್ತಾನೆ. And we say no, he will not do that. ಅವನಿಗೆ ಬೇಡ ಹೇಳಿದ್ರೆ ಅವನು ಅದನ್ನು ಮಾಡುವುದಿಲ್ಲ. Okay, so now his mind reprogrammed itself or changed its thinking. ಈಗ ಅವನ ಆಲೋಚನೆ ಅಥವಾ ಅವನ ಮೆದುಳು ಅದು ರೀಪ್ರೋಗ್ರಾಮ್ ಆಗಿದೆ. Okay, it changed his thinking from crying to asking. ಈಗ ಅವನ ಆಲೋಚನೆ ಕೂಗುವುದರ ಬದಲಾಗಿ ಕೇಳುವಂತ ಪರಿಸ್ಥಿತಿಗೆ ಮನಸ್ಥಿತಿಗೆ ಬಂದಿದೆ. So from his mother's expression or father's expression, he understood crying and asking like this is wrong thing to do. So when father, mother or anybody says no, he understands, oh, this is not for me. ಕೂಗುತ್ತಾ ಕೇಳುವಂಥದ್ದು ಇದು ಸರಿಯಾದ ಕ್ರಮವಲ್ಲ, ಏನಾದ್ರೂ ಬೇಕಾದ್ರೆ ಕೇಳುವಂಥದ್ದು ಕ್ರಮವಾದದ್ದೆಂಬುದಾಗಿ ತನ್ನ ತಂದೆ ತಾಯಿಯ ಮಾತನಾಡುವ ರೀತಿಯನ್ನು ನೋಡಿ ಆತನು ತಿಳ್ಕೊಂಡಿದ್ದಾನೆ. Like this, so many examples are there. ಅನೇಕ ಉದಾಹರಣೆ ಈ ರೀತಿಯಾಗಿದೆ. When he was 1 year old, he put hand in the stove. 1 ವರ್ಷ ಇರಬೇಕಾದ್ರೆ ಅವನು ಕೈಯನ್ನು ಸ್ಟವ್ ಒಳಗೆ ಹಾಕಿದ. It burnt his finger here. ಅವನ ಬೆರಳು ಅಲ್ಲಿ ಸುಟ್ಟೋಯ್ತು. But today, anybody goes near the stove, he'll go and stop them. Don't go, it's harm. ಈಗ ಅವನು ಯಾರಾದ್ರೂ ಸ್ಟವ್ ಹತ್ರ ಹೋದ್ರೆ ಅವನು ನಿಲ್ಲಿಸ್ತಾನೆ, ಅಲ್ಲಿಗೆ ಹೋಗ್ಬೇಡಿ ಅಂತ ಹೋಗಿ ಹೇಳ್ತಾನೆ, heat, don't go.
ಹೀಟ್ ಅಲ್ಲಿ ಬಿಸಿ ಇದೆ ಹೋಗ್ಬೇಡಿ ಹೇಳ್ತಾನೆ. So because his mind understood, okay, this is not for me. ಓ ಅವನ ಮನಸ್ಸು ಈಗ ತಿಳ್ಕೊಂಡಿದೆ, ಓ ಇದು ಈ ಬಿಸಿ ನಂಗೆ ಅಲ್ಲ. All right, praise the Lord. Praise the Lord. So in the same way, ಅದೇ ರೀತಿ our mind, we trained it from our childhood. ನಮ್ಮ ಮನಸ್ಸನ್ನು ನಾವು ಬಾಲ್ಯದಿಂದ ನಾವು ಅದನ್ನು ತರಬೇತಿಗೊಳಿಸ್ತಾ ಬಂದಿದ್ದೇವೆ. In certain way we grew up. ಅನೇಕ ರೀತಿಗಳಲ್ಲಿ ನಾವು ಬೆಳೆದು ಬಂದಿದ್ದೇವೆ. So we have certain time of thinking. ಅದಕ್ಕೆ ನಮಗೆ ವಿಧ ವಿಧವಾದ ಆಲೋಚನೆಗಳು ಉಂಟು. So when we think like that, our mind will start to form neural pathways. ಈ ರೀತಿಯಾಗಿ ನಾವು ಯೋಚಿಸ್ತಾ ಇರುವಾಗ ನ್ಯೂರಲ್ ಪಾತ್ವೇ ಅಥವಾ ಒಂದು ಗ್ರಾಫ್ ರೀತಿಯಲ್ಲಿ ಲೈನ್ ನಮ್ಮ ಮನಸ್ಸಿನಲ್ಲಿ ಬರುವಂತದ್ದಾಗಿದೆ. Okay, it's like a network. ಅದೊಂದು ನೆಟ್ವರ್ಕ್ ಇದ್ದಾಗೆ. Okay, it's like a network in our minds. ನಮ್ಮ ತಲೆಯಲ್ಲಿ ಮನಸ್ಸಿನಲ್ಲಿ ಇರುವಂತ ಒಂದು ನೆಟ್ವರ್ಕ್ ರೀತಿ. This only Paul is explaining, saying that strongholds of the mind. ಇದುವೇ ಕೋಟೆ ಕೊತ್ತಲುಗಳುಳ್ಳ ಮನಸ್ಸಿನಲ್ಲಿ ಶೇಖರಣೆಗೊಂಡಿರುವಂತ ಸಂಗತಿ ಎಂಬುದಾಗಿ ಪೌಲನು ಬರೆಯುವಂತದ್ದು. If you think about something, ನಾವು ಯಾವ್ದಾದ್ರು ಒಂದು ವಿಷಯ ಯೋಚಿಸುವಾಗ your mind starts to form the neural pathways. ನಮ್ಮ ಮನಸ್ಸು ನ್ಯೂರಲ್ ಪಾತ್ವೆಯನ್ನು ಅದು ಒಂದು ಪ್ರಾರಂಭಿಸ್ತದೆ. When you keep on thinking about the same thing again and again, ಒಂದೇ ಸಂಗತಿಯ ಬಗ್ಗೆ ಪದೇ ಪದೇ ಯೋಚಿಸ್ತಿರುವಾಗ it will become a stronghold in your mind. ಅದು ಬಲವಾದ ಕೋಟೆಯಾಗಿ ನಮ್ಮ ಮನಸ್ಸಿನಲ್ಲಿ ಪರಿಣಮಿಸ್ತದೆ. You're getting it? ಅರ್ಥವಾಯ್ತಾ? If you keep on thinking something again and again, ಒಂದೇ ವಿಷಯದಲ್ಲಿ ನಾವು ಯೋಚಿಸ್ತಾ ಇರುವುದಾದ್ರೆ it will form a strong, very strong network. ಒಂದು ಬಲವಾದ ನೆಟ್ವರ್ಕ್ ಅನ್ನು ಅದು ಅಲ್ಲಿ ಶೇಖರಣೆಗೊಳಿಸ್ತದೆ. That will control the way you live. ಅದು ನಮ್ಮ ಜೀವಿತವನ್ನು ನಾವು ನಡೆಯುವ ಜೀವಿತವನ್ನು ಅದು ಹಿಡಿತದಲ್ಲಿ ಇಟ್ಕೊಂಡಿರುತ್ತದೆ. But the good thing about this is, ಇದರ ಒಳ್ಳೆ ವಿಷಯ ಏನೆಂದ್ರೆ, when you keep on thinking about what is good, ನಾವು ಒಳ್ಳೆಯದರ ಬಗ್ಗೆ ನಾವು ನಿರಂತರವಾಗಿ ಯೋಚಿಸ್ತಿರುವಾಗ, what is perfect, ಯಾವುದು ಪವಿತ್ರವಾದದ್ದು, what is godly, ದೈವತ್ವವುಳ್ಳದ್ದು, what is biblical, ಸತ್ಯವೇದ ಅನುಸಾರವಾದದ್ದು, your mind will strongly form neural networks about that thought. ನಾವು ಯೋಚಿಸುವಂತ ಸಂಗತಿಯ ಬಗ್ಗೆ ನ್ಯೂರಲ್ ಪಾತ್ವೆ ಅದು ಉಂಟಾಗ್ಲಿಕ್ಕೆ ಪ್ರಾರಂಭಿಸ್ತದೆ. Okay, that will change the way you live. ಅದು ನಾವು ನಡೆಯುವಂತ ಜೀವಿತವನ್ನು ಅದು ಬದಲಾಯಿಸ್ತದೆ. That is a very good news. ಅದು ಒಳ್ಳೆಯ ಸಮಾಚಾರ. Okay, but the bad news is, ಆದ್ರೆ ದುಸ್ಸಮಾಚಾರ ಅಂದ್ರೆ, if you keep on thinking about something bad, ಯಾವುದೋ ಒಂದು ಕೆಟ್ಟ ವಿಷಯದಲ್ಲಿ ನಾವು ಯೋಚಿಸ್ತಾ ಇರುವುದಾದ್ರೆ, that will also form a strong network in your mind. ಅದು ಕೂಡ ಬಲವಾದ ಕೋಟೆಯನ್ನು ನಮ್ಮ ಮನಸ್ಸಿನಲ್ಲಿ ಕಟ್ಟುವಂತದ್ದಾಗಿದೆ. And that will also control the way you live. ನಮ್ಮ ಜೀವಿತವನ್ನು ಅದು ಕೂಡ ಅದು ಸೆರೆ ಹಿಡಿಯುತ್ತದೆ. Okay, in one word, if you say what is it is called as addiction. ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಅದೊಂದು ಅಡಿಕ್ಷನ್. Okay, if somebody says that I'm addicted to something, I'm not able to come out, ಒಂದು ವಿಷಯಕ್ಕೆ ನಾನು ಒಳಗಾಗಿದ್ದೇನೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಹೇಳುವುದಾದ್ರೆ, it is because they themselves entertain this. ಕಾರಣ ಅವರು ಈ ಒಂದು ನ್ಯೂರೋ ಪಾತ್ವೆಗೆ ಅವರು ಒಳಗಾಗಿದ್ದಾರೆ. ಪಾಪ ಯಾವಾಗ್ಲೂ ನಾವು ಸೈತಾನನ ದೂರ ಹೇಳ್ತಾ ಇದ್ದೇವೆ, ಅವನ್ ಮಾಡಿದ ಪಾಪ ಅವನ್ ಏನ್ ಮಾಡ್ಲಿಲ್ಲ, ನಾವೇ ಮಾಡ್ಕೊಂಡಿದ್ದು. Okay, we only entertained his thoughts, devil's thoughts. ನಾವೇ ಸೈತಾನನ ಆಲೋಚನೆಗಳನ್ನು ನಾವೇ ಅಳವಡಿಸಿಕೊಂಡಿರುವಂತದ್ದು. Okay, Bible says, ಸತ್ಯವೇದ ಹೇಳ್ತದೆ, you are tempted by your own desires. ನಮ್ಮ ಸ್ವ ಆಲೋಚನೆಯಿಂದ ನಾವು ಶೋಧನೆಗೊಳಗಾಗಿದ್ದೇವೆ. Right, our own desires will tempt us. ನಮ್ಮ ದುರಾಶೆಗಳೇ ನಮ್ಮನ್ನು ಶೋಧನೆಗೆ ಒಳಪಡಿಸುತ್ತದೆ. Okay, praise the Lord. Praise the Lord. So how are this formed in our mind? ಇದು ಹೇಗೆ ನಮ್ಮ ಮನಸ್ಸಿನಲ್ಲಿ ಶೇಖರಣೆಗೊಳ್ಳುತ್ತದೆ? Okay, one is our experiences. ಮೊದಲನೇದಾಗಿ ನಮ್ಮ ಅನುಭವಗಳು, experiences. The second one is, ಎರಡನೇದಾಗಿ what we think or our thoughts. ನಾವು ಏನು ಯೋಚಿಸ್ತೇವೋ. Okay, what we think, our thoughts. ನಮ್ಮ ಯೋಚನೆಗಳು. Okay, so I want to share with you very practical applications, 2 things to do. ನಾನು ಪ್ರಾಯೋಗಿಕವಾಗಿ ನಿಮ್ಮ ಹತ್ರ 2 ವಿಷಯಗಳನ್ನು ಮಾತನಾಡ ಬಯಸ್ತೇನೆ. Okay, let's read Philippians 4:8. ಫಿಲಿಪಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. Okay, praise the Lord. Praise the Lord. Okay, see here Paul is writing this letter from the prison. ಪೌಲನು ಇಲ್ಲಿ ಸೆರೆಮನೆಯಿಂದ ಈ ಪತ್ರವನ್ನು ಬರೀತಿದ್ದಾನೆ. Okay, you all studied in the inductive Bible study Paul's letters, about Paul's letters. ಪೌಲನ ಪತ್ರಿಕೆಗಳ ಬಗ್ಗೆ ನಾವು ಇಂಡಕ್ಟಿವ್ ಬೈಬಲ್ ಸ್ಟಡಿಯಲ್ಲಿ ನಾವು ನೋಡಿಕೊಂಡಿದ್ದೇವೆ. So he wrote this letter when he was in the prison. ಆತನು ಸೆರೆಮನೆಯಲ್ಲಿ ಇರಬೇಕಾದ್ರೆ ಈ ಪತ್ರವನ್ನು ಬರೆದಿದ್ದಾನೆ. So for a person who is in the prison, ಸೆರೆಮನೆಯಲ್ಲಿರುವ ವ್ಯಕ್ತಿಗೆ normally their thoughts would be like, oh, God left me or abandoned me. ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆಂಬ ಯೋಚನೆ ಹೆಚ್ಚಾಗಿರುವಂತದ್ದು. Okay, but is that what he wrote there? ಆದ್ರೆ ಅದರ ಕುರಿತಾಗಿ ಇಲ್ಲಿ ಪೌಲನು ಬರೆದಿದ್ದಾನೆ. He could have said, I am under arrest and people are persecuting me. What kind of life is this? ನಾನು ಬಾಧಿಸಲ್ಪಡ್ತಿದ್ದೇನೆ, ನನ್ನ ಜನರು ಹಿಂಸಿಸ್ತಿದ್ದಾರೆ, ಯಾವ ರೀತಿಯಾದ ಜೀವಿತ ಈ ಜೀವಿತ. Or he could have said, 10 ways to escape persecution. 10 ಮಾರ್ಗಗಳು ನಮ್ಮ ಪರ್ಸಿಕ್ಯೂಷನ್ ಅನ್ನು ಹೊರಬರಲು. Or he could have said that, a devil defeated me. ಅಥವಾ ಆತನು ಹೇಳಿರಬಹುದು, ಸೈತಾನನು ನನ್ನನ್ನು ಸೋಲಿಸಿದ. But he did not speak
any negative thing in this letter. ಆದ್ರೆ ಈ ಪತ್ರದಲ್ಲಿ ಆತನು ಒಂದು ನಕಾರಾತ್ಮಕ ಸಂಗತಿಯನ್ನು ಬರೆಯಲಿಲ್ಲ. In this letter he says, rejoice always, and again I say rejoice. ಈ ಪತ್ರದಲ್ಲಿ ಆತನು ಬರೆದಿದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ತಿರುಗಿ ನಿಮಗೆ ಹೇಳ್ತೇನೆ ಸಂತೋಷಿಸಿರಿ. ಎಲ್ಲಿಂದ ಬರಿತಾ ಇದ್ದಾರೆ? ಎಲ್ಲಿ ಈ ಸಂಗತಿ ಬರೀತಿದ್ದಾನೆ? From the jail, from the prison. ಸೆರೆಮನೆಯಲ್ಲಿ ಇದ್ದುಕೊಂಡು ಬರೀತಿದ್ದಾನೆ. And he is telling the people, you rejoice. ಆತನು ಜನರಿಗೆ ಹೇಳ್ತಿದ್ದಾನೆ, ಆನಂದಿಸಿರಿ ಕರ್ತನಲ್ಲಿ. Praise the Lord. See what is writing here. Shall we read one by one? ಇಲ್ಲಿ ಮತ್ತೊಂದು ಸರ್ತಿ ನೋಡಿಕೊಳ್ಳುವ. ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವು ಆಗಿದೆಯೋ. Okay, ಇನ್ನೊಂದ್ಸತಿ ಹೋದ್ರೆ ಸತ್ಯವು, truth, right? Okay, praise the Lord. Praise the Lord. See, from the prison he is writing and is asking the people of God to think about such things. ಸೆರೆಮನೆಯಲ್ಲಿ ಇದ್ದುಕೊಂಡು ಆತನು ಜನರಿಗೆ ಈ ರೀತಿ ಬರೀತಿದ್ದಾನೆ, ಈ ರೀತಿಯಾದ ಒಳ್ಳೆ ಸಂಗತಿಗಳನ್ನು ನೀವು ಬಯಸಿರಿ. He is asking not to do these things but think about these things. ಇದನ್ನು ಮಾಡ್ರಿ ಎಂಬುದಾಗಿ ಹೇಳದೆ ಇದರ ಬಗ್ಗೆ ಯೋಚಿಸಿರಿ ಎಂಬುದಾಗಿ ಬರೀತಿದ್ದಾನೆ. Did you understand the difference? ಇದರ ವ್ಯತ್ಯಾಸ ನಿಮಗೆ ತಿಳಿಯಿತಾ? You might have heard the sermon saying you have to do all these things. ನಾವು ಅನೇಕ ಸಂದೇಶಗಳಲ್ಲಿ ನೋಡ್ತೀವಿ, ಎಲ್ಲ ಸಂಗತಿಗಳನ್ನು ನಾವು ಮಾಡಬೇಕು. He is not telling do these things, he is telling think about these things. ಈ ಸಂಗತಿಗಳನ್ನು ಮಾಡ್ರಿ ಎಂಬುದಾಗಿ ಹೇಳದೆ ಇದನ್ನು ಆಲೋಚಿಸಿರಿ ಎಂಬುದಾಗಿ ಹೇಳ್ತಿದ್ದಾನೆ. Why is telling think about these things? ಇದರ ಬಗ್ಗೆ ಯಾಕೆ ಆಲೋಚಿಸಿರಿ ಎಂಬುದಾಗಿ ಇಲ್ಲಿ ಹೇಳ್ತಾನೆ? Because if you think about these things you will automatically do. ಈ ವಿಷಯವಾಗಿ ನಾವು ಯೋಚಿಸಿದರೆ ಖಂಡಿತವಾಗಿ ಇದನ್ನು ನಾವು ಮಾಡ್ತೇವೆ. Praise the Lord. Praise the Lord. See one preacher in Telugu, he was saying like this. ಒಬ್ಬರು ಸಂದೇಶಕರು ತೆಲುಗಲ್ಲಿ ಈ ರೀತಿಯಾಗಿ ಹೇಳ್ತಿದ್ರು, if egg is broken from outside, ಒಂದು ಮೊಟ್ಟೆ ಹೊರಗಿಂದ ಅದು ಒಡೆದ್ರೆ it will become omelette. ಅದು ಆಮ್ಲೆಟ್ ಆಗ್ತದೆ. But the egg is broken from inside. ಆದ್ರೆ ಮೊಟ್ಟೆ ಒಳಗಿಂದ ಹೊಡೆದ್ರೆ it gives out life or birth to a beautiful chicken. ಅದೊಂದು ಸಣ್ಣ ಕೂಳಿ ಮರಿಗೆ ಅದು ಜನನವನ್ನು ಕೊಡುವಂತದ್ದಾಗಿದೆ. Praise God. Praise the Lord. Did you understand? ಅರ್ಥವಾಯ್ತಾ? If you put pressure from outside, ನಾವು ಹೊರಗಡೆಯಿಂದ ನಾವು ಅದಕ್ಕೆ ಏನಾದ್ರೂ ಒತ್ತಡ ಹೇರಿದ್ರೆ, you do this, put some pressure from outside. ಈ ರೀತಿ ಮಾಡು ಎಂಬುದಾಗಿ ಒತ್ತಡ ಹೇರಿದರೆ, you put pressure to a person, you have to live a beautiful Christian life. ನೀನು ಒಳ್ಳೆ ಒಂದು ಕ್ರೈಸ್ತ ಜೀವಿತ ಮಾಡಲು ಒತ್ತಡ ಹೇರಿದರೆ, you tell that person you wear white dress always. ನೀನು ಬಿಳಿ ಬಟ್ಟೆಯನ್ನು ಯಾವಾಗಲೂ ಧರಿಸಬೇಕು. always shave your beard. ಯಾವಾಗಲೂ ನೀನು ಶೇವಿಂಗ್ ಮಾಡಬೇಕು. or you eat only certain type of food. ಕೇವಲ ಈ ಕ್ರಮವಾದ ಆಹಾರವನ್ನು ಸೇವಿಸಬೇಕು. every day and night fast and pray. ಪ್ರತಿದಿನ ಉಪವಾಸವಿದ್ದು ಪ್ರಾರ್ಥಿಸಬೇಕು. all these are good things. ಇದು ಒಳ್ಳೆ ವಿಚಾರವೇ. but if you are putting pressure from outside, ಆದ್ರೆ ಹೊರಗಿಂದ ಈ ರೀತಿಯಾದ ಒತ್ತಡ ತರುವುದಾದ್ರೆ, like the egg, when you put pressure from outside it will break and you can make omelette. there is no life, there is death in that. ಒಂದು ಮೊಟ್ಟೆಗೆ ಹೇಗೆ ನಾವು ಹೊರಗಡೆಯಿಂದ ಅದನ್ನು ನಾವು ಒಡೆಯುವುದಾದ್ರೆ ಅದು ಆಮ್ಲೆಟ್ಗೆ ಯೋಗ್ಯವಾಗ್ತದೆ ಹೊರತು ಯಾವುದೇ ಒಂದು ಜೀವಕ್ಕೆ ಅದು ಯೋಗ್ಯವಾಗಿರುವುದಿಲ್ಲ. that means that if you put pressure from outside it will create only death. ಹೊರಗಡೆಯಿಂದ ಒತ್ತಡ ಹಾಕಿದ್ರೆ ಅದು ಮರಣಕ್ಕೆ ಕಾರಣವಾಗ್ತದೆ. that's why many people run away from Christianity saying that it is a very boring religion. ಅದಕ್ಕೆ ಕ್ರೈಸ್ತತ್ವದಿಂದ ಅನೇಕ ಜನ ಓಡ್ತಿದ್ದಾರೆ. ಕಾರಣ ಇದೊಂದು ಬೋರ್ ಮಾಡುವಂತ ಒಂದು religion. Okay, but by God's grace, ಅದೇ ದೇವರ ಕೃಪೆಯಿಂದ, I have so much of close friendship with a lot of people from Muslim background, Hindu background, Sikh background, a lot of different people. You also would have some good friendships, right? ಆದ್ರೆ ದೇವರ ಕೃಪೆಯಿಂದ ನನಗೆ ಅನೇಕ ಬೇರೆ ಬೇರೆ ಧರ್ಮ ಹಿನ್ನೆಲೆಯಿಂದ ಬಂದಿರುವಂತ ಸ್ನೇಹಿತರ ಪರಿಚಯ ನನಗುಂಟು. They all know I am a preacher. ಅವರೆಲ್ಲರಿಗೂ ಗೊತ್ತಿದೆ ನಾನೊಬ್ಬ ಬೋಧಕನೆಂದು. They all follow our YouTube channel also. ಅವರೆಲ್ಲರೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ನೋಡ್ತಾರೆ. But why they are still in friendship with me, knowing that this fellow is preaching Christianity, let us put aside. They did not think like that. ಈತನು ಕ್ರೈಸ್ತತ್ವ ಧರ್ಮವನ್ನು ಬೋಧಿಸ್ತಾನೆ ಎಂದು ಗೊತ್ತಿದ್ರು ಯಾಕೆ ಅವರು ನನ್ನ ಹಿಂಬಾಲಿಸ್ತಿದ್ದಾರೆ? I never understood this. ಇದು ನಂಗೆ ಅರ್ಥವಾಗಿರಲಿಲ್ಲ. But one day one of my friends said, ಆದ್ರೆ ಒಂದಿನ ನನ್ನ ಒಬ್ಬ ಸ್ನೇಹಿತ ಹೀಗೆ ಹೇಳಿದ, you are not like other Christians, he said. ನೀನು ಬೇರೆ ರೀತಿಯಲ್ಲಿರುವ ಕ್ರೈಸ್ತರ ಹಾಗಿಲ್ಲ. Every Christian whom I met, they all told me some rules. ಅನೇಕ ಕ್ರೈಸ್ತರನ್ನು ನಾನು ಅವರನ್ನು ಸೇರಿಕೊಂಡಾಗ ಅವರು ನನಗೆ ಈ ರೂಲ್ಸ್ ಅನ್ನು ಅವರು ಹೇಳಿದ್ರು. But you are the only one who said believe God's word. ಆದ್ರೆ ನೀವು ಒಬ್ಬನೇ ವ್ಯಕ್ತಿ ದೇವರ ಮಾತನ್ನು ನಂಬು ಎಂಬುದಾಗಿ ಹೇಳಿರುವಂತದ್ದು. With his words I understood. ಆತನ ಮಾತಿನಿಂದ ನಾನು ತಿಳ್ಕೊಂಡೆ, if change comes from inside, ಯಾವಾಗ ಒಳಗಿನಿಂದ ಬದಲಾವಣೆ ಬರ್ತದೋ it brings out life. ಅದು ಜೀವವನ್ನು ಕೊಡ್ತದೆ. But if you put pressure from outside, ಯಾವಾಗ ಹೊರಗಡೆಯಿಂದ ಒತ್ತಡ ತರ್ತೇವೋ, we don't know the result. ಅದರ ಫಲಿತಾಂಶ ನಮಗೆ ಗೊತ್ತಿಲ್ಲ. most of the times it creates death. ಅನೇಕ ಸರ್ತಿ ಅದರ ಫಲಿತಾಂಶ ಮರಣವಾಗಿರ್ತದೆ. Praise the Lord. Praise the Lord. Let's read two scripture portions and we'll go to that practical step. Okay, Psalms 119:15. ಕೀರ್ತನೆ 119:15 ನಾವು ನೋಡಿಕೊಳ್ಳುವ. ನಿನ್ನ ನಿಯಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ವಶೀಕರಿಸಿಕೊಳ್ಳುವೆನು. Praise the Lord. I meditate your precepts and consider your ways. Amen.
ನಿನ್ನ ನೇಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು. Praise the Lord. Praise the Lord. If you think about the character of a believer, ಒಬ್ಬ ವಿಶ್ವಾಸಿಯ ಒಂದು ಗುಣನಡತೆಯನ್ನು ನಾವು ನೋಡುವುದಾದ್ರೆ, okay, there are many preachings about good character, right? ಒಳ್ಳೆಯ ಸನ್ನಡತೆಯ ಬಗ್ಗೆ ಅನೇಕ ಬೋಧನೆಗಳು ಇದ್ದಾವೆ. But this is the best character. ಆದ್ರೆ ಇದು ಒಳ್ಳೆ ಒಂದು ಗುಣನಡತೆ. That is to meditate upon the word of God, ದೇವರ ವಾಕ್ಯವನ್ನು ಧ್ಯಾನಿಸಿ understand or consider God's ways. ಅದರಲ್ಲಿ ಕಂಡು ಬರುವಂತ ದಾರಿಯನ್ನು ಲಕ್ಷೀಕರಿಸುವಂತದ್ದು. Praise the Lord. Praise the Lord. In other words, ಇನ್ನೊಂದು ಮಾತಿನಲ್ಲಿ think about what is true, ಸತ್ಯವೇನೆಂಬುದಾಗಿ ಯೋಚಿಸಿ, what is honorable, ಯಾವುದು ಗೌರವವಾದದ್ದು, what is just, ಯಾವುದು ನ್ಯಾಯವು, what is pure, ಯಾವುದು ಪವಿತ್ರವು, what is of God. ದೇವರಿಂದ ಯಾವ್ದು ಬಂದಿರುತ್ತದೋ. Praise the Lord. Praise the Lord. Think about those things. ಆ ಸಂಗತಿಗಳನ್ನೇ ಯೋಚಿಸುವಂತದ್ದು. Because when you think, ಆ ವಿಷಯವಾಗಿ ಯೋಚಿಸುವಾಗ, science says that it will form a neural network. ವಿಜ್ಞಾನ ಹೇಳ್ತದೆ ಅದು ನ್ಯೂರಲ್ ನೆಟ್ವರ್ಕ್ ಆಗಿ ಪರಿವರ್ತನೆಗೊಳ್ತದೆ. If you keep on thinking, ಅದರ ಬಗ್ಗೆ ನಾವು ಯೋಚಿಸ್ತಾ ಇರಬೇಕಾದ್ರೆ, that good thing from God will become your stronghold. ಆ ಒಳ್ಳೆ ವಿಷಯವಾದ ಯೋಚನೆಗಳು, ದೇವರಿಂದ ಬರುವಂತ ವಿಷಯಗಳು, ಅದು ಬಲವಾದ ಕೋಟೆಯಾಗಿ ಪರಿಣಮಿಸ್ತದೆ. Then no lies can enter inside. ಅದರ ಒಳಗೆ ಯಾವುದೇ ಸುಳ್ಳು ಕೂಡ ಒಳನುಗ್ಗಲು ಸಾಧ್ಯವಿಲ್ಲ. Satan cannot touch your thoughts. ಸೈತಾನು ನಮ್ಮ ಯೋಚನೆಯನ್ನು ಮುಟ್ಟಲು ಸಾಧ್ಯವಿಲ್ಲ. Praise the Lord. Praise the Lord. You know, Satan cannot physically touch us, right? ಸೈತಾನನು ನಮ್ಮನ್ನು ಶಾರೀರಿಕವಾಗಿ ಮುಟ್ಟಲು ಸಾಧ್ಯವಿಲ್ಲ. If anything, he has to tempt us with our mind only. ಆತ ನಮಗೆ ಏನಾದರೂ ಶೋಧಿಸಬೇಕಾದ್ರೆ ನಮ್ಮ ಯೋಚನೆ ಮೂಲಕವೇ. But if you fill your mind with God's word, ಯಾವಾಗ ನಮ್ಮ ಯೋಚನೆಯನ್ನು ದೇವರ ವಾಕ್ಯದಿಂದ ತುಂಬಿಸ್ತೇವೋ, okay, then ಆವಾಗ he cannot even touch your thoughts also. ಆ ಸಮಯದಲ್ಲಿ ಸೈತಾನ ನಮ್ಮ ಯೋಚನೆಯನ್ನು ಕೂಡ ಮುಟ್ಟಲು ಸಾಧ್ಯವಿಲ್ಲ. Hallelujah. Hallelujah. That's why nothing could shake Paul. ಆದ್ರಿಂದ ಪೌಲನನ್ನು ಯಾವುದು ಕೂಡ ಅಲುಗಾಡಿಸಲು ಸಾಧ್ಯವಾಗಿಲ್ಲ. Praise God. Praise the Lord. So let's do this practical step. ಇದನ್ನು ನಾವು ಪ್ರಾಯೋಗಿಕವಾಗಿ ನೋಡಿಕೊಳ್ಳುವ. Okay, first thing is to identify. ಮೊದಲನೇದಾಗಿ ಗುರುತಿಸಿಕೊಳ್ಳುವಂತದ್ದು. Okay, first thing is to identify stronghold in your mind. ಮೊದಲನೇದಾಗಿ ಬಲವಾದ ಕೊತ್ತಲೆ ಯಾವುದೆಂಬುದಾಗಿ ಗುರುತಿಸುವಂತದ್ದು. Okay, what is the stronghold in your mind? ಬಲವಾದ ಕೋಟೆ ನಮ್ಮ ಮನಸ್ಸಿನಲ್ಲಿ, ಯೋಚನೆಯಲ್ಲಿ ಯಾವುದಿದೆ? Okay, it can be a thought, a simple thought that may say that, you know, everybody has debt, I also have debt, I cannot come out of it. ಒಂದು ಸಾಧಾರಣ ಯೋಚನೆ ಒಂದು ಬರುವುದಾದ್ರೆ ಮನಸ್ಸಿನಲ್ಲಿ ಯಾವುದೇ, ಎಲ್ಲರಿಗೂ ಸಾಲ ಉಂಟು, ಆದ್ರಿಂದ ನನಗೆ ಕೂಡ ಸಾಲ ಉಂಟು, ಈ ಸಾಲದಿಂದ ನನಗೆ ಹೊರಗೆ ಬರಲಿಕ್ಕೆ ಆಗುದಿಲ್ಲ. Okay, this has become very common, right? ಇದು ಒಂದು ಸಾಮಾನ್ಯವಾಗಿ ಪರಿಣಾಮಗೊಂಡಿದೆ. We think about America as one of the richest countries. ನಮಗೆ ಗೊತ್ತಿದೆ ಅಮೆರಿಕ ಒಂದು ಎಲ್ಲ ರಾಷ್ಟ್ರಗಳಿಗಿಂತ ಶ್ರೀಮಂತ ರಾಷ್ಟ್ರ. But literally there is no person in America without debt. ಆದ್ರೆ ನಾವು ಅಂಕಿಅಂಶವಾಗಿ ನೋಡುವಾಗ ಸಾಲ ಇಲ್ಲದ ವ್ಯಕ್ತಿ ಅಮೆರಿಕದಲ್ಲಿ ಒಬ್ಬನೂ ಇಲ್ಲ. Nobody. ಯಾರು ಇಲ್ಲ. Why is that? ಯಾಕೆ? Because it became common. ಕಾರಣ ಅದು ಸಾಮಾನ್ಯವಾಗಿ ಪರಿಣಮಿಸಿತು. One of my friends said, ಒಬ್ಬ ಸ್ನೇಹಿತನಿಗೆ ಹೇಳಿದ, if you say that you don't have debt, they will look at you in a different way, wondering, is he really living? ಒಬ್ಬ ವ್ಯಕ್ತಿ ಸಾಲ ಇಲ್ಲ ಎಂಬುದಾಗಿ ನಾವು ಹೇಳುವುದಾದ್ರೆ ಆ ವ್ಯಕ್ತಿ ನಮ್ಮನ್ನು ವಿಚಿತ್ರವಾಗಿ ನೋಡ್ತಾನೆ. Okay, so that is the situation of the world. ಈ ಪರಿಸ್ಥಿತಿ ಲೋಕದಾಗಿದೆ. Okay, that's why whenever we think about debt, we think that that's a good life, not normal life. ಸಾಲದ ಬಗ್ಗೆ ಯೋಚಿಸುವಾಗ ಇದು ಸಾಮಾನ್ಯ ಎಲ್ಲರ ಜೀವಿತದಲ್ಲಿ ಇರುವಂತದ್ದೇ. Imagine a life without debt. ನಾವು ಯೋಚಿಸಬೇಕು ಸಾಲ ಇಲ್ಲದ ಜೀವಿತ. Can you imagine? ಅದನ್ನು ಯೋಚಿಸಬಹುದಾ? Can you imagine a life, a blessed life without debt, but you are giving debt to somebody? ನಮಗೆ ಸಾಲ ರಹಿತ ಜೀವಿತ ಇದ್ದು ನಾವು ಇನ್ನೊಬ್ಬರಿಗೆ ಸಾಲ ಕೊಡುವಂತ ಜೀವಿತವನ್ನು ನಾವು ಯೋಚಿಸಬಹುದಾ? That thought does not come to us naturally. ಅದು ಸ್ವಾಭಾವಿಕವಾಗಿ ಈ ಯೋಚನೆ ನಮ್ಮ ಮನಸ್ಸಿಗೆ ಬರುವುದೇ ಇಲ್ಲ. Because from childhood we have filled our thoughts with poverty. ಕಾರಣ ನಮ್ಮ ಬಾಲಾರಭ್ಯದಿಂದ ನಮ್ಮ ಯೋಚನೆಯನ್ನು ಬಡತನದಿಂದವೇ ಶೇಖರಣೆಗೊಳಿಸಿದ್ದೇವೆ. But the good news is, ಆದ್ರೆ ಶುಭ ಸಂದೇಶ, when you start thinking about God's promises, ನಾವು ಯಾವಾಗ ದೇವರ ವಾಗ್ದಾನದ ಬಗ್ಗೆ ನಾವು ಕುರಿತಾಗಿ ಯೋಚಿಸ್ತೇವೆಯೋ, it will start forming neural network in your mind. ಆ ಸಂಗತಿ ನಮ್ಮಲ್ಲಿ ನ್ಯೂರಲ್ ನೆಟ್ವರ್ಕ್ ಅನ್ನು ಅದು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭಿಸುತ್ತದೆ. That lies will be removed, the truth will be added to your mind. ಸುಳ್ಳನ್ನು ಅದು ತೆಗೆದಾಕಿ ಸತ್ಯವನ್ನು ಅದು ನಮ್ಮ ಶೇಖರಣೆಗೊಳ್ಳುತ್ತದೆ. Some severe thoughts also come to our mind. ಬಲವಾದ ಯೋಚನೆಗಳು ಕೂಡ ನಮಗೆ ಬರುವಂತದಾಗಿದೆ. Like addiction of lust. ಭೋಗದ ವ್ಯಸನ. We see this in young people. ಇದು ಅನೇಕ ಯೌವನಸ್ಥರಲ್ಲಿ ನಾವು ನೋಡ್ತೇವೆ. Thanks to cell phone we see that the problem in the old people also nowadays. ನಾವು ಹಳೆ ಜನರಲ್ಲಿ ಕೂಡ ಸಮಸ್ಯೆಯನ್ನು ನಾವು ನೋಡ್ತೇವೆ. Okay, because of a phone or whatever access that we have now. ನಮ್ಮ ಕೈಯಲ್ಲಿರುವಂತ ಏನು ಫೋನ್ ಮೊಬೈಲ್ ಏನಿದೆಯೋ ಅದರಲ್ಲಿ. Okay, see, it is said in the olden days before the cell phone was invented. ಮೊಬೈಲ್ ಫೋನ್ ಬರುವ ಮುಂಚೆ ಹಿಂದಿನ ದಿನಗಳಲ್ಲಿ ಹೀಗೆ ಹೇಳ್ತಿದ್ರು, there was no direct access to pornography. Is that true? ನೇರವಾಗಿ ಲೈಂಗಿಕ ಸಂಗತಿಗಳಿಗೆ ವಿಷಯಗಳಿಗೆ ನೇರವಾಗಿ ಸಂಪರ್ಕ ಇರಲಿಲ್ಲ. Just think about that. ಇದರ ಬಗ್ಗೆ ಯೋಚಿಸೋಣ. One technology,
ಒಂದು ಟೆಕ್ನಾಲಜಿ is destroying the lives of the people. ಅನೇಕ ಜನರ ಜೀವಿತವನ್ನು ಹಾಳು ಮಾಡ್ತಾ ಇದೆ. I am not saying cell phone is bad. I also have cell phone. ಸೆಲ್ ಫೋನ್, ಮೊಬೈಲ್ ಫೋನ್ ಹಾಳೆಂಬುದಾಗಿ ಹೇಳ್ತಿಲ್ಲ. ನನ್ನ ಹತ್ರ ಕೂಡ ಸೆಲ್ ಫೋನ್ ಇದೆ. But we can use it for good thing or bad thing. ಒಳ್ಳೆಯದು ಕೆಟ್ಟದ್ದು ಎರಡು ಸಂಗತಿಗೂ ಉಪಯೋಗಿಸಬಹುದು. Until that thing, that video came to our hands, that machine came to our hands, there is no direct access to pornography in this world. ಆ ಮೊಬೈಲ್ ಫೋನ್ ಬರುವಕ್ಕಿಂತ ಮುಂಚೆ, ನಮ್ಮ ಕೈಗೆ ಒದಗುವ ಮುಂಚೆ ನಮಗೆ ನೇರವಾದ ಒಂದು ಅಶ್ಲೀಲ ಸಂಗತಿಯ ಬಗ್ಗೆ ನಮಗೆ ನೇರ ಸಂಪರ್ಕ ಇರಲಿಲ್ಲ. But today, now in this present world, ಆದ್ರೆ ಈಗ ಪ್ರಸ್ತುತ ಲೋಕದಲ್ಲಿ everybody has access to every bad stuff that is happening in the world. ನೇರವಾಗಿ ಅನೈತಿಕ ಸಂಗತಿಗಳ ಬಗ್ಗೆ ದೃಶ್ಯವಾಗಿ ಕೈಯಲ್ಲಿ ಹೊಂದಿರುವಂತರಾಗಿರ್ತಾರೆ. But good news is, ಆದ್ರೆ ಒಳ್ಳೆ ಸಂದೇಶ, when you think about the word of God, ಆದ್ರೆ ನಾವು ದೇವರ ವಾಕ್ಯವನ್ನು ಯೋಚಿಸುವುದಾದ್ರೆ, you will automatically get delivered from the addiction. ಅದರಿಂದ ನಾವು ನಮ್ಮನ್ನು ನಾವೇ ಅದರಿಂದ ಬಿಡುಗಡೆ ಹೊಂದಿಕೊಳ್ಳಬಹುದು. Praise the Lord. Praise the Lord. See, it is sometimes we think that somebody has to lay hands and pray, only then we'll be delivered from the addiction. ಕೆಲವು ಸರ್ತಿ ನಾವು ಯೋಚಿಸ್ತೇವೆ, ಯಾರಾದ್ರೂ ನಮ್ಮ ಮೇಲೆ ಕೈ ಇಟ್ರೇನೆ ನಾವು ಆ ಒಂದು ಬಾಧೆಯಿಂದ ನಾವು ಹೊರಗಡೆ ಬರ್ತೇವೆ ಎಂದು. Okay, but that is not the easiest way. ಆದ್ರೆ ಅದು ಸುಲಭವಾದ ಮಾರ್ಗವಲ್ಲ. The easiest way to be delivered from addiction, ಒಂದು ವ್ಯಸನದಿಂದ ಸುಲಭವಾಗಿ ಹೊರಗಡೆ ಬರಬೇಕಾದ ಮಾರ್ಗವೆಂದರೆ, is to think about the word of God. ದೇವರ ವಾಕ್ಯದ ಬಗ್ಗೆ ಯೋಚಿಸುವಂತದ್ದೇ ಆಗಿದೆ. Okay, what is your stronghold? ಯಾವುದು ಬಲವಾದ ಕೋಟೆ ಕೊತ್ತಲು ನಮ್ಮ ಮನಸ್ಸಿನಲ್ಲಿ? Is it about thoughts about failure? ನಮ್ಮ ಸೋಲಿನ ಬಗ್ಗೆ ಇರುವ ಯೋಚನೆಗಳ? Or are you thinking that my lifestyle or job will never change? ನನ್ನ ಜೀವಿತ, ನನ್ನ ಕೆಲಸ ಇನ್ನು ಬದಲೇ ಆಗುವುದಿಲ್ಲ ಎಂಬ ಯೋಚನೆ? Or is it like your health? Are you thinking that your health cannot be restored? ನನ್ನ ಆರೋಗ್ಯದ ಬಗ್ಗೆ ಯೋಚಿಸ್ತಾ, ನನ್ನ ಆರೋಗ್ಯವನ್ನು ಸುಧಾರಣೆಗೊಳ್ಳುವುದಿಲ್ಲ ಎಂಬ ಯೋಚನೆಯ? Or are you feeling that you went far away from God, that it's impossible for God to restore you? ನಾನು ದೇವರಿಂದ ತುಂಬಾ ದೂರ ಹೋಗಿ ಬಿಟ್ಟಿದ್ದೇನೆ, ಇನ್ನು ದೇವರಿಂದಲೂ ಕೂಡ ನಾನು ಬದಲುಗೊಳ್ಳಲು ಸಾಧ್ಯವಿಲ್ಲ ಎಂಬ ಯೋಚನೆಯ? Identify your stronghold. ನಮ್ಮ ಬಲವಾದ ಕೋಟೆಯನ್ನು ನಾವು ಗುರುತಿಸಿಕೊಳ್ಬೇಕು. Okay, you have to identify. ನಾವು ಗುರುತಿಸಿಕೊಳ್ಳಲೇಬೇಕು. Sometimes as believers, you know what we do? ಅನೇಕ ಸರ್ತಿ ವಿಶ್ವಾಸಿಗಳಾಗಿ ನಾವು ಏನು ತಿಳ್ಕೊಳ್ತೇವೆ ಗೊತ್ತಾ? ನಾವು ಇದನ್ನು ಮುಚ್ಚಿಡ್ತೇವೆ, right? We hide this. ನಾವು ಅದನ್ನು ತಿಳ್ಕೊಳ್ಳದೆ ನಾವು ಅದನ್ನು ಮುಚ್ಚಿಟ್ಕೊಳ್ತೇವೆ. Whenever thought about thinking about this comes, we say, oh no, I don't want to think. ಬಲವಾದ ಕೋಟೆ ಕೊತ್ತಲು ಏನೆಂಬುದಾಗಿ ಯೋಚಿಸುವಾಗ ನಾವು ಇದು ಈ ವಿಷಯವಲ್ಲ ಎಂಬುದಾಗಿ ನಾವು ಅದನ್ನು ಬಿಟ್ಟು ಬಿಡ್ತೇವೆ. But the first step in mind renewal is to identify your stronghold. ನವೀಕರಣದ ಮೊದಲನೇ ಹೆಜ್ಜೆ ನಮ್ಮ ಬಲವಾದ ಕೋಟೆ ಕೊತ್ತಲುಗಳು ಓಡ್ತಿರುವಂತದ್ದು ಯಾವುದೆಂದು ಗುರುತಿಸುವಂತ. ಓಕೆ, ನಾವು ಶುದ್ಧೀಕರಣ ಹಂತದ ಬಗ್ಗೆ ಮಾತಾಡ್ತಿದ್ದೀವಿ ಅಲ್ವಾ? ನಮ್ಮ ಜೀವನವೇ ಪ್ರತಿಯೊಂದು ದಿವಸ ನಾವು ಶುದ್ಧೀಕರಿಸಲ್ಪಡುತ್ತಾ ಇರ್ತೇವೆ ಅಲ್ವಾ? ಸೊ ಇದು ಏನಂತ ಗುರುತಿಸದೆ, ಯಾವ್ದರಿಂದ ನೀವು ಶುದ್ಧೀಕರಿಸಲ್ಪಡ್ತೀರಿ? From what you have to be delivered, from what you have to be cleansed, unless you identify what it is. ನಮ್ಮನ್ನು ನಾವು ಯಾವ್ದರಿಂದ ಗುರುತಿಸಿಕೊಳ್ಳದೆ ನಾವು ಯಾವ್ದರಿಂದ ಹೊರಗಡೆ ಬರಬೇಕೆಂಬುದಾಗಿ ಯೋಚಿಸಬಹುದು. Okay, so you have to identify what is your stronghold. ಆದ್ದರಿಂದ ಬಲವಾದ ಕೋಟೆ ಕೊತ್ತಲೆ ನಮ್ಮ ಮನಸ್ಸಿನಲ್ಲಿ ಯಾವುದೆಂಬುದಾಗಿ ಗುರುತಿಸಿಕೊಳ್ಳಬೇಕು. Okay, one easy way to identify stronghold, ಸುಲಭವಾದ ಒಂದು ಮಾರ್ಗ, is to understand how you are reacting to the situations. ಪರಿಸ್ಥಿತಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಎಂಬುದಾಗಿ ಇದೊಂದು ನಾವು ನೋಡಿಕೊಳ್ಳಬಹುದು. Okay, that's why last week I asked some few questions. ಅದಕ್ಕೆ ಕಳೆದ ಸಾರ್ತಿ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದೆ. What is your first reaction for fever? ಜ್ವರಕ್ಕೆ ನಮ್ಮ ಮೊದಲ ಪ್ರತಿಕ್ರಿಯೆ ಏನು? Is it Dolo 650? ಡೋಲೋ 650 or the promise of God? ಅಥವಾ ದೇವರ ವಾಗ್ದಾನವ? Okay, you can take Dolo 650, there is no problem. ಡೋಲೋ 650 ತಗೊಳ್ಬಹುದು, ಸಮಸ್ಯೆ ಇಲ್ಲ. But what is your reaction? That's what I'm asking. ಆದ್ರೆ ನಮ್ಮ ಪ್ರತಿಕ್ರಿಯೆ, ಮೊದಲನೇ ಪ್ರತಿಕ್ರಿಯೆ ಏನು ಅದನ್ನು ಕೇಳ್ತಾ ಇದ್ದೇನೆ. What is your reaction? God is our healer or Dolo 650 is my deliverer? ನಮ್ಮ ಪ್ರತಿಕ್ರಿಯೆ ಏನು? ಡೋಲೋ 650 ನಮ್ಮನ್ನು ಬಿಡಿಸ್ತದಾ ಅಥವಾ ದೇವರೇ ನಮ್ಮ ಸ್ವಸ್ಥತೆಯ? Okay, in times of crisis, financial difficulty, ಈ ಆರ್ಥಿಕವಾದ ಸಂಕಷ್ಟದ ಸಮಯದಲ್ಲಿ how do you react? ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ? Do you quickly check your phone for whom to call and ask money? ನಮ್ಮ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ನೋಡ್ತಾ ಯಾರಿಗೆ ನಾನೀಗ ಕಾಲ್ ಮಾಡ್ಲಿ, ದುಡ್ಡು ಕೇಳಲಿ ಎಂಬ ಯೋಚನೆ ಬರ್ತದಾ? Or do you ask God? ಅಥವಾ ನಾವು ದೇವರನ್ನು ಕೇಳ್ತಾ ಇದ್ದೇವೆ? Or do you proclaim the promises of God? ಅಥವಾ ನಾವು ದೇವರ ಮಾತುಗಳನ್ನು, ವಾಕ್ಯವನ್ನು, ವಾಗ್ದಾನವನ್ನು ಘೋಷಿಸ್ತಾ ಇದ್ದೇವೆ? Or do you believe that God will bring you out of this circle of financial problem? ಅಥವಾ ನಾವು ನಂಬುತ್ತಾ ಇದ್ದೇವೆ ದೇವರು ಈ ಒಂದು ಆರ್ಥಿಕವಾದ ಸಂಕಷ್ಟದ ಬಂಧನದಿಂದ ನನ್ನನ್ನು ಹೊರಗಡೆ ತರ್ತಾನೆ? What is your reaction when arguments are there? ನಮ್ಮ ಒಂದು ಪ್ರತಿಕ್ರಿಯೆ ಏನು? ನಮ್ಮ ವಾದ ವಿವಾದವೇನು? How do you react to your wife, your husband? ನಮ್ಮ ಗಂಡ ಹೆಂಡತಿಯರಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದೇವೆ? Do you want to always win the war?
ನಾವು ಯಾವಾಗಲೂ ಯುದ್ಧವನ್ನು ಜಯಿಸಬೇಕಾ? Do you want to always win the argument? ನಾವು ಯಾವಾಗಲೂ ವಾದ ವಿವಾದವನ್ನು ಜಯಿಸಬೇಕಾ? Do you want to always say, hey, my wife is wrong, I am correct? ನನ್ನ ಹೆಂಡತಿ ಸರಿಯಲ್ಲ, ನಾನೇ ಸರಿ ಎಂಬುದಾಗಿ ಹೇಳ್ಬೇಕಾ? Or do you want to do something to bring peace? ಏನಾದ್ರೂ ಸಮಾಧಾನ ತರಲಿಕ್ಕೆ ಏನಾದ್ರೂ ಮಾಡಬೇಕೆಂದು ಬಯಸ್ತಾ ಇರ್ತೇವೆ. Easiest way to understand your stronghold is to understand how you react. ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಎಂಬುದರಲ್ಲಿಯೇ ನಾವು ನಮ್ಮ ಬಲವಾದ ಕೋಟೆ ಏನೆಂಬುದಾಗಿ ನಾವು ತಿಳ್ಕೊಳ್ತೇವೆ. All right, praise the Lord. Praise the Lord. Okay, what is the second step? ಎರಡನೇ ಹಂತವೇನು? The second step is to identify the truth. ಸತ್ಯವನ್ನು ನಾವು ತಿಳ್ಕೊಳ್ಳುವಂಥದ್ದು, ಗುರುತಿಸುವಂಥದ್ದು. Okay, identify truth. ಸತ್ಯವನ್ನು ಗುರುತಿಸುವಂಥದ್ದು. From where can you identify the truth? ಸತ್ಯವನ್ನು ಎಲ್ಲಿ ಗುರುತಿಸಿಕೊಳ್ಬಹುದು? You can identify truth from only the word of God. ದೇವರ ವಾಕ್ಯದಿಂದ ಮಾತ್ರ ನಾವು ಸತ್ಯವನ್ನು ಗುರುತಿಸಿಕೊಳ್ಬಹುದು. In the world, the truth is relative. Relative means some truths are true for us, for them it is false. For them some truths are true, for us it is false. ಕೆಲವು ಸತ್ಯ ನಮಗೆ ಸತ್ಯವಾಗಿರ್ತದೆ, ಅದು ಕೆಲವರಿಗೆ ಬೇರೆಯವರಿಗೆ ಮತ್ತೊಬ್ಬರಿಗೆ ಸುಳ್ಳಾಗಿರ್ತದೆ. ಅವರಿಗೆ ಇರುವ ಸತ್ಯ ನಮಗೆ ಅದು ಸುಳ್ಳಾಗಿರ್ತದೆ. For example, ಉದಾಹರಣೆ, for Iraq, Saddam Hussein is a reformer. ಇರಾಕ್ ಅವರಿಗೆ Iraq. ಸದ್ದಾಂ ಹುಸೇನ್ ಅವನು ಒಂದು ಬದಲಾವಣೆ ತರುವಂತ ವ್ಯಕ್ತಿಯಾಗಿದ್ದ. For them he is a great leader. ಅವರಿಗೆ ದೊಡ್ಡ ನಾಯಕ. For Germany, Hitler was a great leader. ಹಿಟ್ಲರ್ ಕೂಡ ಒಳ್ಳೆ ಉತ್ತಮ ನಾಯಕ ಜರ್ಮನಿ. For us, is he a great leader? ಅವನು ನಮಗೆ ಉತ್ತಮ ನಾಯಕನ? Both were terrible dictators, right? ಅವರು ಇಬ್ಬರು ಕೂಡ ನಾವು ನೋಡ್ತೇವೆ ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ರು. All right. So in the world, ಅದೇ ಲೋಕದಲ್ಲಿ truth is, for one person it is truth, for another person is false. ಸತ್ಯ ಒಬ್ಬ ವ್ಯಕ್ತಿಗೆ ಅದು ಸತ್ಯವಾಗಿರ್ತದೆ, ಇನ್ನೊಬ್ಬರಿಗೆ ಅದು ಸುಳ್ಳಾಗಿರ್ತದೆ. But the absolute truth means 100% truth, true for everybody, true for always. ಆದ್ರೆ ಸರಿಯಾದ ಸತ್ಯ, ಯಾವತ್ತಿಗೂ ಸತ್ಯ ಯಾವುದೆಂದರೆ, for it is the truth, this truth is true for always, for everybody. ಯಾವತ್ತಿಗೂ ಸತ್ಯ, ಪ್ರತಿ ಸಾರಿಗೂ ಸತ್ಯ ಯಾವುದೆಂದ್ರೆ, that truth from the word of God only. ಅದು ದೇವರ ವಾಕ್ಯದಿಂದ ಹೇಳಿರುವಂತಹ ಸತ್ಯ ಮಾತ್ರ. Praise the Lord. Praise the Lord. It is our standard. ಅದುವೇ ನಮ್ಮ ಒಂದು ಸ್ಟ್ಯಾಂಡರ್ಡ್ ಆಗಿದೆ. So what you do from today, ಈ ದಿನದಿಂದ ನಾವು ಏನ್ ಮಾಡ್ಬೇಕು ಹೇಳಿದ್ರೆ, from today ಅಂತ ಡೈಲಿ ನಾನು ಹೇಳ್ತಾ ಇದ್ದೀನಿ, ಎವ್ರಿ ವೀಕ್ ಹೇಳ್ತಾ ಇದ್ದೀನಿ. ಮತ್ತೆ ಎಷ್ಟು ಜನ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ಓಕೆ, ಬಟ್ ಇಟ್ ಇಸ್ ಅಪ್ ಟು ಯು. ಇದು ನಮಗೆ ಬಿಟ್ಟಿರುವಂತದ್ದು. ಓಕೆ, ಯು ವಾಂಟ್ ಟು be victorious in this step. ನಮ್ಮ ಹೆಜ್ಜೆಯಲ್ಲಿ ನಾವು ಜಯಶಾಲಿಗಳಾಗಿರ್ಬೇಕಾದ್ರೆ you do this. ನಾವು ಈ ಸಂಗತಿ ಮಾಡಬೇಕು. Identify your stronghold. ನಮ್ಮ ಬಲವಾದ ಕೋಟೆಯನ್ನು ಗುರುತಿಸಿಕೊಳ್ಳಬೇಕು. What does Bible say about that stronghold? ಆ ಬಲವಾದ ಕೋಟೆ ಕೊತ್ತಲ ಬಗ್ಗೆ ಸತ್ಯವೇದ ಏನು ಹೇಳ್ತದೋ ತಿಳ್ಕೊಳ್ಬೇಕು. Okay, write it down. ಅದನ್ನು ಬರೆದಿಟ್ಕೊಳ್ಬೇಕು. Okay, right. What should we do? ಅದನ್ನ ಏನ್ ಮಾಡಬೇಕು? Write it down. ಅದನ್ನು ಬರೆದಿಟ್ಕೊಳ್ಬೇಕು. Okay, got it? ಸತ್ಯವೇದವನ್ನು ಓದ್ತಾ ಇದ್ರಿ, ಒಳ್ಳೆದೆ. ಬಟ್ ಏನ್ ಮಾಡ್ಬೇಕು? ಬರಿಬೇಕು. ಬರೆದ್ರೆ ಏನಾಗುತ್ತೆ? You will remember it. ನಾವು ಬರೆದಿಟ್ಕೊಂಡಾಗ ಅದು ನಮ್ಮ ಜ್ಞಾಪಕದಲ್ಲಿ ಇರ್ತದೆ. Last week I told one example. ಕಳೆದ ವಾರ ಒಂದು ಉದಾಹರಣೆ ಹೇಳಿದೆ. On the New Year's Eve, 31st night, 31 ನಾವು ಕಡೆ ರಾತ್ರಿ ದಿನದಲ್ಲಿ I translated for Pastor Paul Praveen the sermon, so New Year's sermon. ಹೊಸ ವರ್ಷದ ಸಂದೇಶವನ್ನು ನಾನು ಇಂಗ್ಲಿಷಿಗೆ ನಾನು ಭಾಷಾಂತರ ಮಾಡಿದೆ. And I also edited that video. ಆ ವಿಡಿಯೋವನ್ನು ನಾನು ಎಡಿಟ್ ಮಾಡಿದೆ. Because of that, ಅದರಿಂದಾಗಿ I remember it every day. I remember, even today I remember every single detail of that sermon. ಈ ದಿನ ಕೂಡ ಅವತ್ತು ಹೇಳಿದಂತ ಸಂದೇಶದ ಭಾಗವು ನನಗೆ ಜ್ಞಾಪಕದಲ್ಲಿ ಇದೆ. Okay, because I worked on it. ಕಾರಣ ಅದರಲ್ಲಿ ನಾನು ಕೆಲಸ ಮಾಡಿದೆ. Okay, you understood my point? ನಿಮಗೆ ಅರ್ಥವಾಯ್ತಾ? I worked on it. ಆ ಒಂದು ವಿಷಯದಲ್ಲಿ ನಾನು ಪ್ರಾಯೋಗಿಕವಾಗಿ ಕೆಲಸ ಮಾಡಿದೆ. Praise the Lord. Praise the Lord. So when you work on something, ಯಾವುದೋ ವಿಷಯದಲ್ಲಿ ನಾವು ಕೆಲಸ ಮಾಡುವಾಗ, okay, that's why you have to write. ಅದಕ್ಕೋಸ್ಕರ ನಾವು ಬರಿಬೇಕು. Work on it. ಅದರ ಬಗ್ಗೆ ನಾವು ಯೋಚಿಸಬೇಕು. Think about it, what God is saying. ದೇವರು ಇದರ ವಿಷಯವಾಗಿ ಏನು ಹೇಳ್ತಿದ್ದಾನೆಂಬ ಯೋಚಿಸಬೇಕು. Okay, that is the second step. ಅದು ಎರಡನೇ ಹೆಜ್ಜೆ. Think about it. ಅದರ ಬಗ್ಗೆ ಯೋಚಿಸುವಂತದ್ದು. Okay, think about what you have written. ನಾವು ಬರೆದಿರುವ ಬಗ್ಗೆ ನಾವು ಯೋಚಿಸುವಂತದ್ದು. Okay, identify the stronghold. That's the first step. ಬಲವಾದ ಕೋಟೆ ಯಾವುದೆಂಬುದಾಗಿ ಗುರುತಿಸುವಂತದ್ದು. And identify the truth. ಸತ್ಯವಾದೆಂಬುದಾಗಿ ಗುರುತಿಸುವಂತದ್ದು. What we should do? ನಾವೇನ್ ಮಾಡಬೇಕು? We should write the truth. ಆ ಸತ್ಯವನ್ನು ನಾವು ಬರಿಬೇಕು. Think about it. ಅದರ ಬರೆದಿರುವಂತ ಸತ್ಯದ ಬಗ್ಗೆ ಯೋಚಿಸಬೇಕು. Or make a small sermon out of it. ಅದರಲ್ಲಿ ಒಂದು ಸಣ್ಣ ಒಂದು ಸಂದೇಶವನ್ನು ಸಿದ್ಧಪಡಿಸಬೇಕು. Okay, I will tell you one practical example. ಒಂದು ಪ್ರಾಯೋಗಿಕವಾದ ಉದಾಹರಣೆ ಹೇಳ್ತೇನೆ. Okay, in 2016, 2016 ಇಸ್ವಿಯಲ್ಲಿ my wife gifted me one iPad. ನನ್ನ ಹೆಂಡತಿ ನನಗೆ ಐಪ್ಯಾಡ್ ಅನ್ನು ಉಡುಗೊರೆಯಾಗಿ ಕೊಟ್ಟರು. Okay, from that day, ಆ ದಿನದಿಂದ every sermon that I came across, ನಾನು ಯಾವ ಸಂದೇಶಗಳಿಂದ ನಾನು ಹಾದು ಬಂದೆನೋ, I started to type in that. ಅದರಲ್ಲಿ ನಾನು ಟೈಪ್ ಮಾಡಲು ಪ್ರಾರಂಭಿಸಿದೆ. Okay, and I went home and I used to share with anybody whom I meet. ನಾನು ಯಾರ್ಯಾರನ್ನು ನಾನು ಸಂದರ್ಶಿಸ್ತಿದ್ನೋ ಅವರೊಂದಿಗೆ ಆ ಸಂದೇಶವನ್ನು ಹಂಚಿಕೊಳ್ಳುತ್ತಿದ್ದೆ. Okay, even today, ಇವತ್ತಿಗೂ ಕೂಡ, it's been so many years. 2016 ಅಂದ್ರೆ ಈಗ almost 9 years ಆಗಿದೆ ಅಲ್ಲ, right? I can say that 90% of the sermons I remember. 90% ಸಂದೇಶ ನನಗೆ ಜ್ಞಾಪಕವಿದೆ. Because I wrote them down.
ಕಾರಣ ನಾನು ಅದನ್ನು ಬರೆದಿಟ್ಕೊಂಡೆ. I thought about those sermons. ಅದರ ಆ ಸಂದೇಶಗಳ ಬಗ್ಗೆ ನಾನು ಯೋಚಿಸ್ತಾ ಇದ್ದೆ. And I shared with somebody, right? ಅದನ್ನು ನಾನು ಬೇರೆಯವರೊಂದಿಗೆ ಹಂಚಿಕೊಂಡೆ. Okay, that's what I want to tell you. The third one. ಅದನ್ನೇ ನಾನು ಮೂರನೇದಾಗಿ ಹೇಳ ಬಯಸ್ತೇನೆ. Speak about it. ಅದರ ಬಗ್ಗೆ ಮಾತನಾಡುವಂತದ್ದು. Speak about the truth. ಸತ್ಯದ ಬಗ್ಗೆ ಮಾತನಾಡುವಂಥದ್ದು. Very important. ಬಹಳ ಮುಖ್ಯವಾದದ್ದು. Speak about the truth. ಸತ್ಯದ ಬಗ್ಗೆ ಮಾತನಾಡುವಂಥದ್ದು. Okay, one way is to confess the truth. Proclamations, confessions. ಒಂದು ವಿಧದಲ್ಲಿ ನಾವು ಅರಿಕೆ ಮಾಡುವಂಥದ್ದು. And another way is to share about this truth with your family members. ಇನ್ನೊಂದು ಭಾಗ ಅದರಲ್ಲಿ ನಾವು ಸತ್ಯವನ್ನು ನಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳುವಂಥದ್ದು. That's why I'm saying write down the truth, what the Bible says. ಅದಕ್ಕೆ ನಾನು ಹೇಳ್ತಿದ್ದೇನೆ ಸತ್ಯವೇನು ಅದನ್ನು ಮೊದಲನೇದಾಗಿ ನಾವು ಬರೀಬೇಕು. Think about it. Ask God, Lord, what you want me to understand from this. ಅದರ ಬಗ್ಗೆ ಯೋಚಿಸಿ ದೇವರ ಹತ್ರ ನಾವು ಕೇಳಬೇಕು. ದೇವರೇ ಇದರ ಬಗ್ಗೆ ನಾನು ಮುಂದುವರಿಬೇಕೆಂದು. If possible, make one small message. ಸಾಧ್ಯವಾದರೆ ಅದರ ಬಗ್ಗೆ ಒಂದು ಸಂದೇಶವನ್ನು ಸಿದ್ಧ ಮಾಡ್ರಿ. Speak the truth. Share with your family members. ಆ ಸತ್ಯದ ಬಗ್ಗೆ ಮಾತನಾಡ್ರಿ. ನಮ್ಮ ಕುಟುಂಬದವರೊಂದಿಗೆ ಅದರ ಬಗ್ಗೆ ಮಾತನಾಡುವಂಥದ್ದು. Okay, share this with yourself also by confessions, proclamations. ನಮಗೆ ನಾವೇ ಮಾತನಾಡೋದ್ರ ಮೂಲಕ ಅದನ್ನು ನಾವು ಹಂಚಿಕೊಳ್ಳುವಂಥದ್ದು. Praise the Lord. So we are all doing confessions, right? ನಾವೆಲ್ಲರೂ ಅರಿಕೆ ಮಾಡ್ತೇವೆ. In the morning prayer we are doing confessions, in church we are doing confessions. ಮುಂಜಾನೆ ಪ್ರಾರ್ಥನೆಯಲ್ಲಿ ನಾವು ಅರಿಕೆ ಮಾಡ್ತೇವೆ, ಸಭೆಯಲ್ಲಿ ನಾವು ಅರಿಕೆ ಮಾಡ್ತೇವೆ. Okay, that is one way to do that. ಅದು ಒಂದು ವಿಧ ಮಾಡಲಿಕ್ಕೆ. But for confessions to have a practical effect, real effect in you, ಅರಿಕೆ ಮಾಡುವಂಥದ್ದು ಅದು ನಮ್ಮ ಜೀವಿತದಲ್ಲಿ ಪ್ರಾಯೋಗಿಕವಾಗಿ ಅದು ಸಿದ್ಧಿಗೆ ಬರ್ತದೆ. I want you to try it out. Try doing this. ಇದನ್ನು ಮಾಡಲು ನೀವು ಪ್ರಯತ್ನ ಮಾಡಬೇಕೆಂಬುದಾಗಿ ಬಯಸ್ತೇನೆ. Especially if you are doing it for the first time. ಮೊದಲನೇದಾಗಿ ನೀವು ಒಂದು ವೇಳೆ ಮಾಡುವುದಾದ್ರೆ write down those confessions. ಆ ಅರಿಕೆಗಳನ್ನು ಬರೆದುಕೊಳ್ಳ್ರಿ. Write down and think about those confessions. ಬರೆದು ಅದರ ಬಗ್ಗೆ ಯೋಚಿಸಿರಿ ಅರಿಕೆಯ ಬಗ್ಗೆ. Okay, speak those confessions. ಆ ಅರಿಕೆಯನ್ನು ಮಾತನಾಡ್ರಿ. Praise the Lord. Praise the Lord. Write down, think, speak. ಬರೆಯಿರಿ, ಯೋಚಿಸಿರಿ, ಮಾತನಾಡ್ರಿ. Okay, do this until you start believing it. ಅದನ್ನು ನಂಬುವವರೆಗೆ ನಾವು ಇದನ್ನು ಮಾಡುತ್ತಲೇ ಇರಬೇಕು. Praise the Lord. Praise the Lord. Believing is the most difficult part. ನಂಬುವಂಥದ್ದು ಒಂದು ಬಲವಾದ ಕಷ್ಟವಾದ ಕೆಲಸ. Praise the Lord. Why? Because from childhood we developed some strongholds. ಕಾರಣ ನಮ್ಮ ಎಳೆ ಪ್ರಾಯದಿಂದ ನಾವು ಬಲವಾದ ಕೋಟೆ ಕೊತ್ತಳಿಗಿಂದ ಆವರಿಸಿಕೊಂಡಿದ್ದೇವೆ. Stronghold means nothing but wrong belief. ಆ ಸ್ಟ್ರಾಂಗ್ ಬಲವಾದ ಕೋಟೆಯಲ್ಲಿ ಹೇಳಿದ್ರೆ ಅದು ನಕಾರಾತ್ಮಕವಾದ ನಂಬಿಕೆ. Okay, so for you to come to the right truth or right belief, ನಾವು ಸರಿಯಾದ ಸತ್ಯಕ್ಕೆ ನಾವು ವಿಶ್ವಾಸಕ್ಕೆ ಬರಬೇಕಾದ್ರೆ what should we do? ನಾವೇನ್ ಮಾಡಬೇಕು? Identify what the Bible says. ದೇವರ ವಾಕ್ಯ ಏನು ಹೇಳ್ತದೋ ಗುರುತಿಸಬೇಕು. Write it down. ಅದನ್ನು ಬರಿಬೇಕು. Think about it. ಅದರ ಬಗ್ಗೆ ಯೋಚಿಸಬೇಕು. Speak. ಮಾತನಾಡಬೇಕು. Keep on doing this. ಇದನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. Until when? ಎಲ್ಲಿಯವರೆಗೆ? Until you start believing this. ಅದನ್ನು ನಾವು ನಂಬುವವರೆಗೆ ಈ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇರಬೇಕು. Praise the Lord. Praise the Lord. Once again, this is the good news that when you keep on thinking about something, your brain automatically forms a network because of that. ಈ ಒಂದು ಸಂಗತಿಗಳನ್ನು ನಾವು ನಿರಂತರ ಮಾಡುವಾಗ ನಮ್ಮ ಮನಸ್ಸು ಒಳ್ಳೆಯ ವಿಚಾರಕ್ಕೆ ಅದು ಒಳಗಾಗ್ತದೆ. Okay, it will start forming neural pathways. It is a very practical thing I'm talking to you about. Science agrees to it. Science only says this. When you keep on thinking about something, it will form neural pathways. They'll become stronger. ಪ್ರಾಯೋಗಿಕವಾಗಿ ವಿಜ್ಞಾನವು ಹೇಳ್ತದೆ ಈ ನ್ಯೂರಲ್ ಪಾತ್ವೇ ನಾವು ಯೋಚಿಸುವುದರ ಬಗ್ಗೆ ಒಳಗೊಂಡಿರ್ತದೆ ಎಂದು. Praise the Lord. Praise the Lord. Finally, ಕೊನೆಯದಾಗಿ one tip I shared last week also, again I'll share. ಕಳೆದ ವಾರ ಹೇಳಿದ್ದನ್ನೇ ನಾನು ಮತ್ತೆ ಹೇಳ ಬಯಸ್ತೇನೆ. Do this for 21 days. ಇದನ್ನು 21 ದಿನ ಇದನ್ನು ಮಾಡ್ರಿ. After that you don't have to struggle to do, you'll automatically do. ಅದರ ನಂತರದಲ್ಲಿ ಇದರ ಬಗ್ಗೆ ಪ್ರಯಾಸ ಪಡಬೇಕಾಗಿಲ್ಲ, ನಮ್ಮಷ್ಟಕ್ಕೆ ನಾವು ಮಾಡ್ತಾ ಹೋಗ್ತೇವೆ. Praise the Lord. Praise the Lord. Because scientifically, ಕಾರಣ ವೈಜ್ಞಾನಿಕವಾಗಿ, okay, in 21 days whatever you keep on doing will become your habit. 21 ದಿನದಲ್ಲಿ ವೈಜ್ಞಾನಿಕವಾಗಿ ನಾವು ಏನ್ ಮಾಡ್ತೇವೋ ಅದು ನಮ್ಮ ಹವ್ಯಾಸವಾಗ್ತದೆ. Okay, whatever you are doing in 21 days it will become your habit. 21 ದಿನದಲ್ಲಿ ನಾವು ಏನ್ ಮಾಡ್ತೇವೋ ಅದು ನಮ್ಮ ಹವ್ಯಾಸವಾಗ್ತದೆ. Okay, and when habits go stronger, they become what? Strongholds. Nothing can break you. ಆ ಹವ್ಯಾಸ ನಮ್ಮನ್ನು ಬಲವಾದ ಕೋಟೆ ಕೊತ್ತಲನ್ನಾಗಿ ಮಾಡ್ತದೆ. ಯಾವುದು ಕೂಡ ನಮ್ಮನ್ನು ಮುರಿಯಲು ಸಾಧ್ಯವಿಲ್ಲ.